ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ತಯಾರಿ ನಡೆಸುತ್ತಿರುವಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸುತ್ತಾ, ಪ್ರತಿಯೊಂದು ಹುದ್ದೆಯೂ ಅದರದೇ ಆದಂತಹ ಉತ್ತಮ ಸ್ಥಾನವನ್ನು ಹೊಂದಿರುತ್ತದೆ, ಅದರದೇ ಆದಂಥ ಉತ್ತಮ ಕರ್ತವ್ಯಗಳನ್ನು ಹೊಂದಿರುತ್ತದೆ, ಹುದ್ದೆಗೆ ತಕ್ಕಂತೆ ಉತ್ತಮ ಸಂಬಳವೂ ಸಹ ಇರುತ್ತದೆ ಎಂಬ ಮಾತನ್ನು ತಮ್ಮ ಗಮನಕ್ಕೆ ತರುವುದರ ಮೂಲಕ ಯಾವುದೇ ಹುದ್ದೆಯಾದರೂ ಸಹ ಪರವಾಗಿಲ್ಲ, ಆ ಹುದ್ದೆ ಬಗ್ಗೆ ಕೀಳರಿಮೆ ಇರದೆ ನೀವು ನಿಜವಾಗಲೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಕಠಿಣ ಪರಿಶ್ರಮವನ್ನು ಹಾಕಿದರೆ ಖಂಡಿತವಾಗಲೂ ಸಹ ಉತ್ತಮ ಸಂಬಳ ಇರುವಂತಹ ಒಂದು ಉತ್ತಮ ಹುದ್ದೆಯನ್ನು ಗಿಟ್ಟಿಸಿಕೊಳ್ಳಬಹುದೆಂಬ ಮಾತನ್ನು ತಮ್ಮ ಗಮನಕ್ಕೆ ತರುವುದರ ಮೂಲಕ ನಾನು ಬಾಲಪ್ಪ ತೇನಗಿ ಪ್ರಸ್ತುತ ಕೇಂದ್ರ ಕಾರಾಗೃಹ ಪರಪ್ಪನಅಗ್ರಹಾರ ಬೆಂಗಳೂರಿನಲ್ಲಿ ಜೈಲರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನನ್ನ ಆಯ್ಕೆ ಪಟ್ಟಿಯಲ್ಲಿ ನಾನೇ ಪ್ರಥಮ ಸ್ಥಾನವನ್ನು ಹೊಂದಿದ್ದು, ಸೊ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಒಂದು ಆಯ್ಕೆ ಪಟ್ಟಿಯಲ್ಲೂ ಸಹ 90% ಅಧಿಕ ಅಂಕಗಳನ್ನು ಗಳಿಸಿ ನೀವು ಸಹ ನಿಮ್ಮ ಆಯ್ಕೆ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಇರುವಂತೆ ನೋಡಿಕೊಳ್ಳುವುದರ ಜೊತೆಗೆ ಮೇಲ್ಸ್ಥಾನದಲ್ಲಿ ಸಹ ಯಾವ ರೀತಿ ನೀವು ನಿಮ್ಮ ಹೆಸರನ್ನು ತರಬಹುದು ಎಂಬ ಅಂಶದ ಬಗ್ಗೆ ಇವತ್ತು ನಾನು ನಿಮ್ಮೊಂದಿಗೆ ಚರ್ಚಿಸಲಿದ್ದೇನೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಪೊಲೀಸ್ ಕಾನ್ಸ್ಟೇಬಲ್ ಎಂಬ ಹುದ್ದೆಯು ತಮಗೆಲ್ಲರಿಗೂ ಗೊತ್ತಿರುವಂತೆ ಇತ್ತೀಚೆಗೆ ಅಧಿಸೂಚನೆಯಾಗಿದ್ದು ಒಟ್ಟು 6,686 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಧಿಸೂಚನೆಯಾಗಿರುತ್ತದೆ. ಅದರಲ್ಲಿ KSRPಗೆ ಸಂಬಂಧಪಟ್ಟಿರುವಂತೆ 2,672 ಹುದ್ದೆಗಳಿಗೆ, ಸಿವಿಲ್ ಅಂದರೆ ನಾಗರಿಕ ಪೊಲೀಸ್ ಪೇದೆ ಹುದ್ದೆಗೆ ಸಂಬಂಧಪಟ್ಟಿರುವಂತೆ 2,565 ಹುದ್ದೆಗಳಿಗೆ, CAR ಅಥವಾ DAR ಪೊಲೀಸ್ ಪೇದೆಗೆ ಸಂಬಂಧಪಟ್ಟಿರುವಂತೆ 1,499 ಹುದ್ದೆಗಳಿಗೆ ಅಧಿಸೂಚನೆಯಾಗಿರುತ್ತದೆ. ಅಂದರೆ KSRP 2,672, ಸಿವಿಲ್ 2,565, CR ಅಥವಾ DRಗೆ 1,499, ಅಂದರೆ ಒಟ್ಟು ಹುದ್ದೆಗಳು 6,686 ಹುದ್ದೆಗಳಿಗೆ. ಇಂಥ ಅವಕಾಶ ನಿಮಗೆ ಮತ್ತೊಮ್ಮೆ ಸಿಗಲಾರದು ಎಂಬ ಮಾತನ್ನು ತಮ್ಮ ಗಮನಕ್ಕೆ ತರುವುದರ ಮೂಲಕ ಸಿಕ್ಕ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಬೇಕೆಂಬ ಅಂಶವನ್ನು ತಮ್ಮ ಗಮನಕ್ಕೆ ತರುವುದರ ಮೂಲಕ 90%ಕ್ಕಿಂತ ಅಧಿಕ ಅಂಕಗಳನ್ನು ಗಳಿಸಲು ನೀವು ಯಾವ ರೀತಿಯಾದಂಥ ಅಧ್ಯಯನ ಮಾಡಬೇಕು, ಯಾವ ರೀತಿಯಾದಂತಹ ಅಧ್ಯಯನ ಸಾಮಗ್ರಿಗಳನ್ನು ಕ್ರೋಢೀಕರಿಸಿಕೊಂಡು ಓದಬೇಕು, ನೀವು ಓದುವಾಗ ಯಾವ ರೀತಿಯಾದಂತಹ ನೀವು ಕ್ರಮಗಳನ್ನು ಅನುಸರಿಸಬೇಕು, ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಾಗ ನೀವು ಯಾವ ರೀತಿಯಾದಂತಹ ಯಾವ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕು, ಪ್ರಶ್ನೆ ಯಾವ ರೀತಿಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಯಾವ ರೀತಿ ಬಂದಿರುತ್ತವೆ, ಆ ಒಂದು ಕಠಿಣದಲ್ಲಿರುವಂಥ ಪ್ರಶ್ನೆ ಪತ್ರಿಕೆಯನ್ನು ಸುಲಭವನ್ನಾಗಿಸಲು ನೀವು ಯಾವ ರೀತಿಯಾದಂಥ ಅಧ್ಯಯನ ಮಾಡಬಹುದು, ಹಾಗೂ ಪರೀಕ್ಷಾ ಕೊಠಡಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನೀವು ಗೊಂದಲಕ್ಕೆ ಒಳಗಾಗದಂತೆ ಬಿಡಿಸಬಹುದು ಯಾವ ರೀತಿ ಎಂಬ ಅಂಶದ ಬಗ್ಗೆ ನಾನು ಇವಾಗ ನಿಮ್ಮೊಂದಿಗೆ ಚರ್ಚಿಸಲಿದ್ದೇನೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಂಬ ಒಂದು ಹುದ್ದೆಗೆ ಸಂಬಂಧಪಟ್ಟಿರುವಂತೆ ಒಟ್ಟು 3 ರೀತಿಯಾದಂಥ ಪರೀಕ್ಷಾ ಹಂತಗಳಿರುತ್ತವೆ. ಮೊದಲನೇದಾಗಿ ಲಿಖಿತ ಪರೀಕ್ಷೆ, ಎರಡನೇದಾಗಿ ದೈಹಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂಥ ಪರೀಕ್ಷೆ, ಮೂರನೇದಾಗಿ ವೈದ್ಯಕೀಯ ಪರೀಕ್ಷೆ. ದೈಹಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂತೆ 1600 ಮೀಟರ್ ಓಟ ಇರುತ್ತದೆ 6 ನಿಮಿಷ 30 ಸೆಕೆಂಡ್ಗಳಲ್ಲಿ, 168 ಸೆಂಟಿಮೀಟರ್ ಎತ್ತರ. ಸಿವಿಲ್ ಮತ್ತು DRCRಗೆ 168 ಸೆಂಟಿಮೀಟರ್ ಹಾಗೂ KSRPಗೆ 170 ಸೆಂಟಿಮೀಟರ್ ಎತ್ತರವಿರಬೇಕು. ಎದೆಯ ಸುತ್ತಳತೆ 81ರಿಂದ 86 ಇರಬೇಕು. ಲಾಂಗ್ ಜಂಪ್ ಅಥವಾ ಹೈ ಜಂಪ್ ಎರಡರಲ್ಲಿ ಒಂದು ಎಲಿಜಿಬಲ್ ಆಗಿರಬೇಕು. ಗುಂಡು ಎಸೆತವಿರುತ್ತದೆ. ಹಾಗೂ KSRPಗೆ ಸಂಬಂಧಪಟ್ಟಿರುವಂತೆ 10 ನಿಮಿಷದಲ್ಲಿ 2 ಕಿಲೋಮೀಟರ್ ಓಟವಿರುತ್ತದೆ. ಇದು ದೈಹಿಕ ಪರೀಕ್ಷೆಗೆ ಸಂಬಂಧಪಟ್ಟಿರುವಂತೆ. ಸ್ನೇಹಿತರಿಗೆ ನಾನು ನಿಮ್ಮೊಂದಿಗೆ ಪ್ರಮುಖವಾಗಿ ಲಿಖಿತ ಪರೀಕ್ಷೆಯಲ್ಲಿ ನಿಮ್ಮೊಂದಿಗೆ ಚರ್ಚಿಸಲಿದ್ದೇನೆ. ಲಿಖಿತ ಪರೀಕ್ಷೆಯಲ್ಲಿ ನೀವು ಪಡೆದಿರುವಂಥ ಅಂಕಗಳನ್ನು ಆಧರಿಸಿ ಒಟ್ಟು ಹುದ್ದೆಗಳಿಗೆ ಅನುಗುಣವಾಗಿ ಒಂದು ಹುದ್ದೆಗೆ 5ರ ಅನುಪಾತ, ಅಂದರೆ ಒಂದು ಹುದ್ದೆಗೆ 5 ಜನರನ್ನು ದೈಹಿಕ ಸಾಮರ್ಥ್ಯ ಪರೀಕ್ಷೆಗೆ ಅರ್ಹರಿರುವಂಥವರನ್ನು ಆಯ್ಕೆ ಮಾಡಿ ಲಿಸ್ಟ್ನಲ್ಲಿ ಬಿಟ್ಟಿರುತ್ತಾರೆ. ಆ ದೈಹಿಕ ಸಾಮರ್ಥ್ಯದಲ್ಲಿ ಅರ್ಹರಾಗಿರುವಂಥ ಅಭ್ಯರ್ಥಿಗಳನ್ನು ಲಿಖಿತ ಪರೀಕ್ಷೆಯಲ್ಲಿ ಅವರು ಪಡೆದಿರುವಂಥ ಅಂಕಗಳನ್ನು ಆಧರಿಸಿ ವೈದ್ಯಕೀಯ ಪರೀಕ್ಷೆಗೆ 1:1ರಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಟ್ಟಿರುತ್ತಾರೆ. ಆ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ
ಲಿಖಿತ ಪರೀಕ್ಷೆಯಲ್ಲಿ ಪಡೆದಿರುವಂಥ ಅವರ ಅಂಕಗಳನ್ನು ಆಧರಿಸಿ ದೈಹಿಕ ಮತ್ತು ವೈದ್ಯಕೀಯ ಪರೀಕ್ಷೆಯಲ್ಲಿ ಅರ್ಹರಾಗಿರುವಂಥ ಅಭ್ಯರ್ಥಿಗಳನ್ನು ಅಂತಿಮ ಆಯ್ಕೆ ಪಟ್ಟಿಗೆ ಬಿಡುತ್ತಾರೆ. ಸ್ನೇಹಿತರೆ, ಈ ರೀತಿಯಾದಂಥ ಒಂದು ಪರೀಕ್ಷಾ ಹಂತದಲ್ಲಿ ನೀವು ಅರ್ಹರಾಗಿ ನೀವು ಒಂದು ಈ ಲಿಖಿತ ಪರೀಕ್ಷೆಯಲ್ಲಿ 90% ಅಧಿಕ ಅಂಕಗಳನ್ನು ಗಳಿಸಿ ಆಯ್ಕೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಲು ನೀವು ಯಾವ ರೀತಿ ಮಾಡಬೇಕೆಂಬ ಅಂಶದ ಬಗ್ಗೆ ಇವತ್ತು ನಾನು ನಿಮ್ಮೊಂದಿಗೆ ಚರ್ಚಿಸಲಿದ್ದೇನೆ. ಲಿಖಿತ ಪರೀಕ್ಷೆಯು ಪ್ರಮುಖವಾಗಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ಇರುತ್ತದೆ. ಇದು ಒಟ್ಟು 100 ಅಂಕಗಳನ್ನು ಒಳಗೊಂಡಿರುವಂಥ ಪ್ರಶ್ನೆ ಪತ್ರಿಕೆಯಾಗಿದ್ದು ಒಟ್ಟು 100 ಪ್ರಶ್ನೆಗಳಿರುತ್ತವೆ. ಒಂದು ಪ್ರಶ್ನೆಗೆ 1 ಅಂಕದಂತೆ ಇರುತ್ತದೆ. ಎಲ್ಲ ಪ್ರಶ್ನೆಗಳು ಸಹ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಿರುತ್ತವೆ. ಇಲ್ಲಿ ನಾವು 90% ಅಧಿಕ ಅಂಕಗಳನ್ನು ಗಳಿಸಬೇಕೆಂದರೆ ಯಾವ ರೀತಿಯಾದಂಥ ಅಧ್ಯಯನ ಸಾಮಗ್ರಿಗಳನ್ನು ಓದಬೇಕೆಂಬುದು ಅತಿ ಪ್ರಮುಖವಾಗಿರುವಂಥ ಅಂಶ. ಏಕೆಂದರೆ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಿರುವಂತೆ ತಮಗೆಲ್ಲರಿಗೂ ತಿಳಿದಿರುವಂಥ ವಿಷಯ, ಹುದ್ದೆಗಳು ಎಷ್ಟೇ ಇದ್ದರೂ ಸಹ ಅಪ್ಲಿಕೇಶನ್ ಅರ್ಜಿಗಳು ಬರುವಷ್ಟು ಅಷ್ಟೇ ಸಂಖ್ಯೆಯಲ್ಲಿ ಬರುತ್ತವೆ. ಈಗ 100 ಹುದ್ದೆಗಳನ್ನು ಕರೆದಾಗೂ ಸಹ 50,000 ಅರ್ಜಿಗಳು ಬರುತ್ತವೆ. 5,000 ಹುದ್ದೆಗಳನ್ನು ಕರೆದಾಗೂ ಸಹ ಅಷ್ಟೇ 50,000 ಅರ್ಜಿಗಳು ಬರುವಂಥ ವಿಷಯ ತಮಗೆಲ್ಲರಿಗೂ ಗೊತ್ತಿರುವಂಥ ಅಂಶ. ಸೊ ಅದಕ್ಕೋಸ್ಕರ ನಾವು ಈ ಒಂದು ಎಲ್ಲ ಸ್ಪರ್ಧಾರ್ಥಿಗಳಿಗಿಂತ ವಿಭಿನ್ನವಾಗಿ ಅಧ್ಯಯನ ಮಾಡಿ ಆ ಒಂದು ಆಯ್ಕೆ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಇರಬೇಕಂತಂದರೆ ನೀವು ವಿಭಿನ್ನವಾದಂಥ ರೀತಿಯಲ್ಲೇ ನಿಮ್ಮ ಒಂದು ಅಧ್ಯಯನ ಶೈಲಿಯನ್ನು ರೂಢಿಸಿಕೊಂಡು ಎಲ್ಲರಿಗಿಂತ ಅಧಿಕ ಅಂಕಗಳನ್ನು ಗಳಿಸಬೇಕಾದಂಥ ಅನಿವಾರ್ಯತೆಯಲ್ಲಿ ಕಂಡುಬರುತ್ತದೆ. ಸ್ಪರ್ಧಾರ್ಥಿಗಳೇ, ಈ 100 ಅಂಕಗಳಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಪತ್ರಿಕೆಯು ಎಲ್ಲವೂ ಸಹ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಅಂಶವಾಗಿರುತ್ತದೆ. ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು, ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು, ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು, ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು, ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು, ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಹಾಗೂ ಕಂಪ್ಯೂಟರಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಸಹ ಈ ಒಂದು 100 ಅಂಕಗಳನ್ನು ಒಳಗೊಂಡಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುತ್ತವೆ. ಇಷ್ಟೊಂದು ಆಳವಾಗಿರುವಂಥ ಪಠ್ಯವಸ್ತುವನ್ನು ಒಳಗೊಂಡಿರುವಂಥ ಪ್ರಶ್ನೆ ಪತ್ರಿಕೆಯನ್ನು ಅತಿ ಕಡಿಮೆ ಅವಧಿಯಲ್ಲಿ ಓದಿ ಪ್ರಥಮ ಅವಕಾಶದಲ್ಲಿಯೂ ಸಹ ನಾವು ಪೊಲೀಸ್ ಕಾನ್ಸ್ಟೇಬಲ್ ಆಗಲು ಯಾವ ರೀತಿಯಾದಂಥ ಅಧ್ಯಯನ ಮಾಡಬೇಕೆಂಬುದು ಅತಿ ಪ್ರಮುಖವಾಗಿರುವಂಥ ಅಂಶ. ತಮಗೆಲ್ಲರಿಗೂ ಆ ಒಂದು ಅಂಶದ ಕುರಿತು ಇವಾಗ ನಾನು ಚರ್ಚಿಸಲಿದ್ದೇನೆ. ಸ್ಪರ್ಧಾರ್ಥಿಗಳೇ, ನಾನು ಇವಾಗ ನಿಮಗೆ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ವಿಷಯದ ಅಧ್ಯಯನ ಸಾಮಗ್ರಿ ಹಾಗೂ ಅದರ ವಿಶ್ಲೇಷಣೆಯನ್ನು ಅಧ್ಯಯನ ಸಾಮಗ್ರಿಯನ್ನು ಅನಾಲಿಸಿಸ್ ಮಾಡ್ಕೊಳ್ಳೋಂಥ ಯಾವ ರೀತಿ ನೀವು ಅದನ್ನು ಓದಬೇಕೆಂಬ ಅಂಶದ ಬಗ್ಗೆ ಇವಾಗ ನಾನು ನಿಮ್ಮೊಂದಿಗೆ ಚರ್ಚಿಸಲಿದ್ದೇನೆ. ಈ ಒಂದು ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ನಾವು ಮೊದಲು ತಿಳಿದುಕೊಳ್ಳಬೇಕಾದಂಥ ಅಂಶವೇನೆಂದರೆ, ದ್ವಿತೀಯ PUC ಮೇಲೆ ಇರುವಂಥ ಹುದ್ದೆಯಾಗಿರುವುದರಿಂದ ದ್ವಿತೀಯ PUC ವಿದ್ಯಾರ್ಥಿಗಳ ಜ್ಞಾನ ಮಟ್ಟಕ್ಕೆ ಸಂಬಂಧಪಟ್ಟಿರುವಂತೆ ಸಹ ಆ ಒಂದು ಸಾಮರ್ಥ್ಯಕ್ಕೆ ತಕ್ಕಂಥ ಪ್ರಶ್ನೆಗಳನ್ನು ಕೇಳಿರ್ತಾರೆ. ದ್ವಿತೀಯ PUC ವಿದ್ಯಾರ್ಥಿಗಳ ಒಂದು ಜ್ಞಾನ ಮಟ್ಟಕ್ಕೆ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರಶ್ನೆಗಳನ್ನು ಕೇಳಿರುತ್ತಾರೆ. ಅಂದರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 90% ಪ್ರಶ್ನೆಗಳು 1 ಲೈನ್ ಕ್ವಶನ್ಸ್ ಅಂತೀವಲ್ಲ, ಆ ರೀತಿ ಪ್ರಶ್ನೆಗಳು ಬಂದಿರುತ್ತವೆ. ಅಂದರೆ 4 ಒಂದೇ ಲೈನದಲ್ಲಿರುವಂಥ ಪ್ರಶ್ನೆಗೆ 4 ಆಪ್ಷನ್ಗಳಿರ್ತವೆ. ಅದರಲ್ಲಿ ಚೆಕ್ ಅಂತ ನಾವು ಆನ್ಸರ್ ಚಾಯ್ಸ್ ಮಾಡುವಂಥವು ಇರುತ್ತೆ. ಈಗ ನಾವು ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತೆ ನೋಡೋಣ. ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತೆ ನಾನು ಓದಿರುವಂಥ ಒಂದು ಪುಸ್ತಕ ಅಂದರೆ ಭಾರತದ ಸಂವಿಧಾನ ಮತ್ತು ರಾಜಕೀಯ ಅಂತೇಳಿ ಡಾಕ್ಟರ್ PS ಗಂಗಾಧರ್ ಸರ್ ಅವರು ಬರೆದಿರುವಂಥ ಒಂದು ಸಂವಿಧಾನ ಪುಸ್ತಕವನ್ನು ನಾನು ರೆಫರ್ ಮಾಡಿದ್ದೆ. 100% ಪ್ರಶ್ನೆಗಳು, ಒಂದು 100 ಪ್ರಶ್ನೆಗಳಲ್ಲಿ 10 ರಿಂದ 15 ಪ್ರಶ್ನೆಗಳು ಈ ಒಂದು ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಬಂದಿರುತ್ತವೆ. ಇಲ್ಲಿ ಏನು ಮಾಡಿರ್ತಾನಂತಂದರೆ ಡೈರೆಕ್ಟ್ ಕ್ವಶನ್ಸನ್ನೇ ಕೇಳಿರುವಂಥ ಸಾಧ್ಯತೆ ಜಾಸ್ತಿ. ಸರ್ವೋಚ್ಚ ನ್ಯಾಯಾಲಯ ಯಾವಾಗ ಸ್ಥಾಪನೆಯಾಯಿತು? ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಸ್ಥಳ ಎಲ್ಲಿದೆ? ಒಟ್ಟು ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಇವೆ? ಭಾರತದಲ್ಲಿ ಎಷ್ಟು ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಇದೆ? ಈ ರೀತಿಯಾದಂಥ ಪ್ರಶ್ನೆಗಳು ಬಂದಿರುತ್ತವೆ. ರಾಜ್ಯಪಾಲರಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಾಗಿರ್ಬೋದು,
ರಾಷ್ಟ್ರಪತಿಯವರಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಾಗಿರ್ಬೋದು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಾಗಿರಬಹುದು, ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಾಗಿರ್ಬೋದು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಈ ರೀತಿಯಾದಂಥ ಪ್ರಶ್ನೆಗಳ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಇಲ್ಲಿ ಎಲ್ಲ ಒಂದು ವಿಷಯದ ಮೇಲೆ, ಎಲ್ಲ ಅಂಶಗಳ ಮೇಲೆ ಒಂದೊಂದು ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತದೆ. ಸ್ಥಳೀಯ ಸರ್ಕಾರಗಳ ಮೇಲೆ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತದೆ. ಸಂವಿಧಾನಾತ್ಮಕ ಸಂಸ್ಥೆಗಳಾದಂಥ ಚುನಾವಣಾ ಆಯೋಗದ ಬಗ್ಗೆ ಆಗಿರ್ಬೋದು, ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ಆಗಿರ್ಬೋದು, ಹಣಕಾಸು ಆಯೋಗದ ಬಗ್ಗೆ ಆಗಿರ್ಬೋದು, ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಬಗ್ಗೆ ಆಗಿರ್ಬೋದು, ಭಾರತದ ಮಹಾ ನಿಯಂತ್ರಕ ಹಾಗೂ ಲೆಕ್ಕಪತ್ರ ಪರಿಶೋಧಕವರ ಪ್ರಶ್ನೆ, ಅದರ ಮೇಲೆ ಆಗಿರುವಂಥ ಪ್ರಶ್ನೆಗಳು, ಭಾರತದ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅವರ ಮೇಲೆ ಬರುವಂಥ ಪ್ರಶ್ನೆಗಳ ಸಾಧ್ಯತೆ ಜಾಸ್ತಿ ಇರುತ್ತದೆ. ಹಾಗೂ ಸಂವಿಧಾನೇತರ ಸಂಸ್ಥೆಗಳಾಗಿರುವಂಥ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ನೀತಿ ಆಯೋಗ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಬಗ್ಗೆ ಆಗಿರಬಹುದು, ರಾಜ್ಯ ಮಾನವ ಹಕ್ಕುಗಳ ಆಗಿರಬಹುದು, ಲೋಕಪಾಲ್ ಹಾಗೂ ಲೋಕಾಯುಕ್ತ, ಈ ರೀತಿಯಾದಂಥ ಹಲವಾರು ವಿಷಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳು ಇರುತ್ತದೆ. ಇಲ್ಲಿ ನಾವು ಓದುವಾಗ ಏನು ಮಾಡಬೇಕಂತಂದರೆ, ಒಂದೇ ಲೈನ್ದಲ್ಲಿ ಬರುವಂಥ ಪ್ರಶ್ನೆಗಳ ಸಂಖ್ಯೆ ಜಾಸ್ತಿ ಇರುವುದರಿಂದ ನಾವು ಕೆಲವೊಂದಿಷ್ಟು ಅಂಶಗಳನ್ನು ಮೂಲಾಧಾರವಾಗಿ ಇಟ್ಟುಕೊಂಡು ನಾವು ಅಧ್ಯಯನ ಮಾಡಬೇಕು. ಪ್ರಮುಖವಾಗಿರೋ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರನ ಒಂದಕ್ಕೊಂದೇ ಟ್ಯಾಲಿ ಮಾಡ್ಕೊಂಡು ಓದಬಹುದು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದೇ ಸಮಯ ಒಂದಕ್ಕೊಂದು ಪರಸ್ಪರ ಸಂಬಂಧವಿರುವಂಥ ಅಂಶ. ಸೊ ಆ ರೀತಿಯನ್ನು ನಾವು ಅಧ್ಯಯನ ಮಾಡಬಹುದು. ನಂತರ ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳನ್ನು ಪರಸ್ಪರ ಒಂದಕ್ಕೊಂದು ಸಂಬಂಧ ಇರುವಂಥ ಪ್ರಶ್ನೆಗಳನ್ನು ಅಲ್ಲಿ ನಾವು ಟ್ಯಾಲಿ ಮಾಡ್ಕೊಂಡು ಓದ್ಕೋಬಹುದು. ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗ ಮತ್ತು ರಾಜ್ಯ ಚುನಾವಣಾ ಆಯೋಗ, ಕೇಂದ್ರ ಲೋಕಸೇವಾ ಆಯೋಗ, ರಾಜ್ಯ ಲೋಕಸೇವಾ ಆಯೋಗ, ಹಣಕಾಸು ಆಯೋಗಗಳಿಗೆ ಸಂಬಂಧಪಟ್ಟಿರುವಂತೆ ಆಗಿರ್ಬೋದು, ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಿರುವಂಥ ಆಗಿರ್ಬೋದು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಅಲ್ಲಿ ರಾಷ್ಟ್ರಪತಿ, ಇಲ್ಲಿ ರಾಜ್ಯಪಾಲರು, ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿ, ರಾಜ್ಯ ಶಾಸಕಾಂಗ ಮತ್ತು ಸಂಸತ್ತು, ಈ ರೀತಿಯಾದಂಥ ಅಂಶಗಳ ಬಗ್ಗೆ ನಾವು ಒಂದಕ್ಕೊಂದು ಪರಸ್ಪರ ಟ್ಯಾಲಿ ಮಾಡ್ಕೊಂಡು ಒಂದೇ ಸಮಯದಲ್ಲಿ ಓದ್ಕೊಂಡು, ಅಂದರೆ ಇಲ್ಲಿ ನಾವು ಗೊಂದಲಕ್ಕೆ ಆಗುವಂಥ ಒಂದು ಅವಕಾಶ ಕಡಿಮೆ ಆಗುತ್ತದೆ. ಈಗ ಉಚ್ಚ ನ್ಯಾಯಾಲಯ ಸಂಖ್ಯೆ ಎಷ್ಟು ಇದೆ ಅಂತ ಕೇಳಿದಾಗ ಸರ್ವೋಚ್ಚ ನ್ಯಾಯಾಲಯವು ಉಚ್ಚ ನ್ಯಾಯಾಲಯ ಒಂದು ಗೊಂದಲಕ್ಕೆ ಒಳಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತದೆ. ಅದೇ ರೀತಿ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಗಳ ಒಂದು ಅಧಿಕಾರ ಅವಧಿಯನ್ನು ಕೇಳಿರಬಹುದು. ಸಂಸತ್ತಿಗೆ ಸಂಬಂಧಪಟ್ಟಿರುವಂತೆ ಕೇಂದ್ರ ರಾಜ್ಯ ಶಾಸಕಾಂಗಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಸೊ ಇಲ್ಲಿ ನಾವು ಗೊಂದಲಕ್ಕೆ ಒಳಗಾಗುವಂಥ ಒಂದು ಅವಕಾಶವನ್ನು ನಾವು ಒಂದಕ್ಕೊಂದು ಟ್ಯಾಲಿ ಮಾಡ್ಕೊಂಡು ಹೋಗೋದ್ರಿಂದ ಆ ಗೊಂದಲವಾಗುವಂಥ ಒಂದು ಅವಕಾಶದಿಂದ ನಾವು ವಿಮೋಚನೆಗೊಳ್ಳಬಹುದು ಎಂಬ ಅಂಶವನ್ನು ತಮ್ಮ ಗಮನಕ್ಕೆ ತರಲು ಇಚ್ಛಿಸುತ್ತೇನೆ. ಈ ಒಂದು ಭಾರತದ ಸಂವಿಧಾನ ಮತ್ತು ರಾಜಕೀಯ ಎಂಬ ಒಂದು ಡಾಕ್ಟರ್ PS ಗಂಗಾಧರ್ ಸರ್ ಅವರ ಬುಕ್ ಜೊತೆಗೆ ಡಾಕ್ಟರ್ ಅಶೋಕ್ ಮಿರ್ಜಿ ಅಂತೇಳಿ KS ಅಧಿಕಾರಿ ಅವರು ಬರೆದಿರುವಂಥ ಭಾರತ ಸಂವಿಧಾನ ಪುಸ್ತಕ ಸಹ ಉತ್ತಮವಾಗಿರುತ್ತದೆ. ಆ ಒಂದು ಪುಸ್ತಕ ಸಹ ನೀವು ಓದಿಕೊಳ್ಳಬಹುದು. ಈ ಒಂದು ಕಾನ್ಸ್ಟೇಬಲ್ಗೆ ಎಷ್ಟು ಪ್ರಶ್ನೆಗಳು ಬಂದಿರ್ತಾವೋ ಅವೆಲ್ಲ ಪ್ರಶ್ನೆಗಳು ಈ ಎರಡು ಬುಕ್ಕದಲ್ಲಿ ಸಿಗುತ್ತೆ ಎಂಬ ಅಂಶವನ್ನು ನಾನು ನಿಮ್ಮ ಗಮನಕ್ಕೆ ತರ್ತೀನಿ. ವಿವರಣಾತ್ಮಕವಾಗಿ ಓದಬೇಕಂತಂದರೆ PS ಗಂಗಾಧರ್ ಸರ್ ಅವರದ್ದು ಬರೆದಂಥ ಒಂದು ಪುಸ್ತಕ, ಅಥವಾ ಶಾರ್ಟ್ಕಟ್ ಆಗಿ ಅತಿ ಕಡಿಮೆ ಅವಧಿಯಲ್ಲಿ ನೀವು ಒಂದು ವಿಷಯ ವಸ್ತುವನ್ನು ಕವರ್ ಮಾಡಿಕೊಂಡು ಬಂದಿರುವಂಥ ಎಲ್ಲ ಪ್ರಶ್ನೆಗಳು ಸಹ ನೀವು ಉತ್ತರ ಮಾಡಬೇಕೆಂಬ ಒಂದು ನಿಮ್ಮ ತಲೆಯಲ್ಲಿದ್ದರೆ ಕಡಿಮೆ ಅವಧಿಯಲ್ಲಿ ಓದಿ ಹೆಚ್ಚು ಅಂಕಗಳನ್ನ ಗಳಿಸಬಹುದು. ಅಶೋಕ್ ಮಿರ್ಜಿ ಸರ್ ಅವರ ಒಂದು ಪುಸ್ತಕ ಭಾರತ ಸಂವಿಧಾನ ಪುಸ್ತಕವನ್ನು ಓದಿ, ಇದು ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತೆ ವಿಷಯ. ಇಲ್ಲಿ ನಾವು ಒಂದು ಅಂಶದ ಪ್ರಶ್ನೆಗಳು ಬರುವುದರಿಂದ ನಾವು ಹೆಚ್ಚಿಗೆ ಗಮನ ಕೊಡಬೇಕಾದುದು. ಯಾಕೆಂದರೆ ಭಾರತ ಸಂವಿಧಾನ ಒಂದು ಸಾರಿ ಓದಿಬಿಟ್ಟರೆ ಎಲ್ಲ ಒಂದು ಪ್ರಶ್ನೆಗಳಿಗೆ ಸಹ ಬರುವಂಥ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಪ್ರಶ್ನೆಗಳನ್ನು ಉತ್ತರಿಸಬಹುದು. ಅಂದರೆ ಶೇಕಡ 10ರಿಂದ 15 ಪ್ರಶ್ನೆಗಳು ನಿಮ್ಮ ಅಂಕಗಳು ನಿಮ್ಮ ಜೇಬಿನಲ್ಲಿದ್ದಂತೆ. ಇದು ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತೆ. ಇನ್ನು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತೆ ನೀವು ರೂಪಾಶ್ರೀ ಲಕ್ಷ್ಮಣ ರೆಡ್ಡಿ ಅಂತೇಳಿ ಒಂದು ಅರ್ಥಶಾಸ್ತ್ರ ಪುಸ್ತಕವಿದೆ. ಆ ಪುಸ್ತಕವನ್ನು ನೀವು ಓದಿದರೆ ಸಾಕು, ನೀವು ಎಲ್ಲ ಅಂಕಗಳನ್ನು ಸಹ ಬಿಡಿಸಬಹುದು. ಪ್ರಶ್ನೆಗಳಿಗೆ ಅಲ್ಲಿ ಶೇಕಡ 100ಕ್ಕೆ 10 ಪ್ರಶ್ನೆಗಳು ಏನಪ್ಪ ಅಂತಂದ್ರೆ ಅರ್ಥಶಾಸ್ತ್ರ ಮೇಲೆ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತದೆ. ಸೊ ಆ ರೂಪಾಶ್ರೀ ಲಕ್ಷ್ಮಣ ರೆಡ್ಡಿ ಒಂದು ಪುಸ್ತಕವನ್ನು ಓದಿದ್ರು ಸಹ ನಿಮಗೆ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಬಹುದು. ಇವೆಲ್ಲ ಪುಸ್ತಕಗಳಿಗಿಂತ ಮುಂಚೆ ನೀವು 5ನೇ ತರಗತಿಯಿಂದ ದ್ವಿತೀಯ PUCವರೆಗೆ ಅಂದರೆ 5ರಿಂದ 10ನೇ ತರಗತಿವರೆಗೆ ಸಮಾಜ ವಿಜ್ಞಾನ ಹಾಗೂ ವಿಜ್ಞಾನ ಪುಸ್ತಕಗಳನ್ನು ಸರ್ಕಾರಿ ಮುದ್ರಣ ಮಾಡಿರುವಂಥ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಪಠ್ಯ ಪುಸ್ತಕಗಳನ್ನು ಹಾಗೂ ದ್ವಿತೀಯ PUCಯಲ್ಲಿ ಸಂಬಂಧಪಟ್ಟಿರುವಂತೆ ದ್ವಿತೀಯ PUCಗೆ ಸಂಬಂಧಪಟ್ಟಿರುವಂತೆ ಭೌತಶಾಸ್ತ್ರ PUC ಫಸ್ಟ್ ಇಯರ್ ಹಾಗೂ ಸೆಕೆಂಡ್ ಇಯರ್, ಭೂಗೋಳಶಾಸ್ತ್ರ PUC ಫಸ್ಟ್ ಇಯರ್ ಹಾಗೂ ಸೆಕೆಂಡ್ ಇಯರ್, ರಾಜ್ಯಶಾಸ್ತ್ರ PUC ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್, ದ್ವಿತೀಯ PUCಯಲ್ಲಿ ಬರುವಂತಹ ಭಾರತದ ಇತಿಹಾಸ ಪುಸ್ತಕವನ್ನು ಹಾಗೂ ದ್ವಿತೀಯ PUCಯಲ್ಲಿ ಇರುವಂಥ ಸಮಾಜಶಾಸ್ತ್ರ ಪುಸ್ತಕವನ್ನು, ನೆಕ್ಸ್ಟ್ ಅರ್ಥಶಾಸ್ತ್ರ PUC ಪ್ರಥಮ ಹಾಗೂ ದ್ವಿತೀಯ
PUC ಪ್ರಥಮ ಹಾಗೂ ದ್ವಿತೀಯ ಎಂಬ ಅರ್ಥಶಾಸ್ತ್ರ ಪುಸ್ತಕಗಳನ್ನು, ಈ ಎಲ್ಲ ಪುಸ್ತಕಗಳನ್ನು ನೀವು ಪೂರ್ವ ತಯಾರಿ ಅಂದರೆ ನೀವು ಅಧ್ಯಯನವನ್ನು ಪ್ರಾರಂಭಿಸುವ ಒಂದು ಸಮಯದಲ್ಲಿ ಇವೆಲ್ಲ ಪುಸ್ತಕಗಳನ್ನ ಓದಿಕೊಂಡು ಬೇಸಿಕ್ ನಾಲೆಜ್ ಅಂತಲ್ಲ, ಸೊ ಈ ನಾಲೆಜನ್ನು ತೆಗೆದುಕೊಳ್ಳಬಹುದು. ಈ ಒಂದು ಪಠ್ಯ ಪುಸ್ತಕದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಈ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಿರುವಂತೆ ಅತಿ ಹೆಚ್ಚು ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರುತ್ತದೆ. ಅದರಲ್ಲಿ ದ್ವಿತೀಯ PUCಯ ಭೌತಶಾಸ್ತ್ರ, ಇತಿಹಾಸ, ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಅಂಶಗಳನ್ನು ನೀವು ಹೆಚ್ಚಿಗೆ ಗಮನ ಹರಿಸಬೇಕಾದಂಥ ಅವಶ್ಯಕತೆ. ಏಕೆಂದರೆ ಈ ಒಂದು ಕಾನ್ಸ್ಟೇಬಲ್ ಸಂಬಂಧಪಟ್ಟಿರುವಂತೆ ಅಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರುವ ಒಂದು ಸಾಧ್ಯತೆಯಿದೆ. ಇದು ದ್ವಿತೀಯ PUCಗೆ ಹಾಗೂ ಸರ್ಕಾರಿ ಮುದ್ರಣ ಪುಸ್ತಕಗಳಿಗೆ ಸಂಬಂಧಪಟ್ಟಿರುವಂತೆ. ನೆಕ್ಸ್ಟ್ ಇನ್ನು ಅರ್ಥಶಾಸ್ತ್ರವಾಯಿತು, ಸಂವಿಧಾನವಾಯಿತು ಹಾಗೂ ಸರ್ಕಾರಿ ಮುದ್ರಣ ಪುಸ್ತಕಗಳಾಯಿತು. ಈಗ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂತೆ ನಾವು ಓದಬೇಕಾದಂಥ ಅಂಶ ಏನಂತಂದರೆ, ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂತೆ ನಾವು 5ರಿಂದ PUCವರೆಗೆ ನಾವು ಓದ್ಕೊಂಡಿರ್ತೀವಿ. ಅದರ ಜೊತೆಗೆ ಒಂದು ಪುಸ್ತಕ ಸಿಗುತ್ತೆ, ಯಾವುದಂತಂದರೆ ಸಾಮಾನ್ಯ ಇತಿಹಾಸ ಅಂತ ಬರ್ತೈತಿ, ಸ್ಪರ್ಧಾ ಇತಿಹಾಸ ಅಂತೇಳಿ ಶಬರಿ ಕೋಚಿಂಗ್ ಸೆಂಟರ್ದವರು ಒಂದು ಇತಿಹಾಸ ಪುಸ್ತಕ ಬಿಟ್ಟಿದ್ದಾರೆ. ಈ ಪುಸ್ತಕ ಸಹ ಬಹಳ ಚೆನ್ನಾಗಿದೆ, ನಾನು ಓದಿರುವಂಥ ಪುಸ್ತಕ ತುಂಬ ಚೆನ್ನಾಗಿದೆ. ಇದರ ಜೊತೆಗೆ ಗೆಜ್ಜಿ ಸರ್ ಅವರು ಬರೆದಿರುವಂಥ ಒಂದು ಯಾರು ವಿಜಾಪುರ ಚಾಣಕ್ಯ ಕರಿಯರ್ ಅಕಾಡೆಮಿಯವರು ಒಂದು ಗೆಜ್ಜಿ ಸರ್ ಅಂತೇಳಿ ಅಲ್ಲಿ ಅವ್ರು ನೋಟ್ಸ್ ಇದೆ, ಆ ನೋಟ್ಸನ್ನು ಸಹ ಓದಿದರೆ ನೀವು ಎಲ್ಲ ಪ್ರಶ್ನೆಗಳು ಬರುವಂಥ ಸಾಧ್ಯತೆ. ಇನ್ನೊಂದು ಇಲ್ಲಿ ನೀವು ಗಮನಿಸಬೇಕಾದಂಥ ಅಂಶಗಳು ಅಂದರೆ 90%ಕ್ಕಿಂತ ಅಧಿಕ ಅಂಕಗಳನ್ನು ಗಳಿಸಲು ಹೇಗೆ ಸಾಧ್ಯ ಅಂತ ಹೇಳಿದ್ನಲ್ಲ, ಸೊ ಇಲ್ಲಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂತೆ 20ರಿಂದ 25 ಪ್ರಶ್ನೆಗಳು ಹಾಗೂ ಸಂವಿಧಾನದಲ್ಲಿ ಒಂದು 15 ಅಂಕಗಳಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಪೊಲೀಸ್ ಕಾನ್ಸ್ಟೇಬಲ್ದಲ್ಲಿ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಇತಿಹಾಸದಲ್ಲಿ 20ರಿಂದ 25 ಪ್ರಶ್ನೆಗಳು ಬಂದಿರುತ್ತವೆ. ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತೆ 15 ಪ್ರಶ್ನೆಗಳು ಬರುವಂಥ 10ರಿಂದ 15 ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತೆ. ಇಲ್ಲಿ ಇದು ನಿಮ್ಗೆ ಪ್ಲಸ್ ಪಾಯಿಂಟ್ ಆಗಿಬಿಡುತ್ತೆ, ಯಾಕಂದರೆ ನೀವು ಇತಿಹಾಸವನ್ನು ಸ್ವಲ್ಪ ಹೆಚ್ಚಿಗೆ ಗಮನಿಸಿ ಓದಬೇಕಾದಂಥ ಅಂಶ ಜಾಸ್ತಿ. ದ್ವಿತೀಯ PUC ಮೇಲೆ ಕೇಳುವಂಥ ಯಾವುದೇ ಹುದ್ದೆ ಆದರೂ ಸಹ ಅದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಿರುವಂತೆ ನೀವು ಇತಿಹಾಸಕ್ಕೆ ಸಂಬಂಧಪಡುವಂತೆ ಅತಿ ಹೆಚ್ಚು ಅಧ್ಯಯನ ಮಾಡುವುದು ಅವಶ್ಯಕವಾಗಿರುತ್ತೆ. ಒಂದು ಸ್ವಲ್ಪ ಹೆಚ್ಚಿನ ಒಂದು ಒತ್ತನ್ನು ನೀಡಬೇಕಾದಂಥ ಅನಿವಾರ್ಯ ಅಂತ ಹೇಳಿದರೆ ಏನೂ ತಪ್ಪಾಗಲಾರದು. ಇಲ್ಲಿ ಭಾರತದ ಇತಿಹಾಸ, ಅಂದರೆ ಆಧುನಿಕ ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸ ಹಾಗೂ ಮಧ್ಯಕಾಲೀನ ಭಾರತದ ಇತಿಹಾಸಕ್ಕೆ ನೀವು ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ. ಪ್ರಾಚೀನ ಕಾಲದ ಭಾರತ ಇತಿಹಾಸ, ಮಧ್ಯಕಾಲೀನ ಭಾರತ ಇತಿಹಾಸ, ಆಧುನಿಕ ಕಾಲದ ಭಾರತ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮಧ್ಯಕಾಲೀನ ಭಾರತ ಇತಿಹಾಸ ಹಾಗೂ ಆಧುನಿಕ ಕಾಲದ ಭಾರತದ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಡುವಂತೆ ನೀವು ಹೆಚ್ಚಿಗೆ ಒಂದು ಗಮನವನ್ನು ಹರಿಸಬೇಕಾದಂಥ ಅಂಶವನ್ನು ನಾನು ಇಲ್ಲಿ ನಿಮಗೆ ಹೇಳಲು ಇಚ್ಛಿಸುತ್ತೇನೆ. ಏಕೆಂದರೆ ಮಧ್ಯಕಾಲೀನ ಭಾರತದ ಇತಿಹಾಸ ಹಾಗೂ ಆಧುನಿಕ ಕಾಲದ ಭಾರತದ ಇತಿಹಾಸ ಮೇಲೆ ಅತಿ ಹೆಚ್ಚಿನ ಪ್ರಶ್ನೆಗಳು ಬರುವಂಥ ಒಂದು ಸಾಧ್ಯತೆ ಜಾಸ್ತಿ ಇದೆ. ನೀವು ಇಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಬೇಕಂತಂದರೆ ಈ ಒಂದು ಅಂಶಗಳ ಮೇಲೆ ಹೆಚ್ಚಿನ ಒಂದು ಗಮನ ಹರಿಸಬೇಕಾದಂಥ ಒಂದು ಅನಿವಾರ್ಯತೆ ಅಂತೇಳಿ ನಾನು ನಿಮಗೆ ಹೇಳಲು ಇಚ್ಛಿಸುತ್ತೇನೆ. ಇನ್ನು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತೆ ನಾವು ಯಾವ ಅಧ್ಯಯನ ಸಾಮಗ್ರಿಗಳನ್ನು ಓದಬೇಕು ಮತ್ತು ನಾವು ಇಲ್ಲಿ ಒಂದು ಹೆಚ್ಚಿನ ಅಂಕಗಳನ್ನ ಗಳಿಸಬೇಕಂತಂದರೆ ನಾವು ಯಾವ ಒಂದು ಅಧ್ಯಯನ ಸಾಮಗ್ರಿಗಳನ್ನು ಓದಬೇಕೆಂಬ ಅಂಶದ ಬಗ್ಗೆ ಇವಾಗ ನಾನು ನಿಮಗೆ ಚರ್ಚಿಸುತ್ತೇನೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಭೂಗೋಳಶಾಸ್ತ್ರದಲ್ಲಿ ಪ್ರಮುಖವಾಗಿ ನಾವು ಭಾರತದ ಭೂಗೋಳಶಾಸ್ತ್ರ ಮತ್ತು ಕರ್ನಾಟಕದ ಭೂಗೋಳಶಾಸ್ತ್ರ ಹಾಗೂ ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಹೆಚ್ಚಿನ ಒಂದು ಗಮನವನ್ನು ನೀಡಬೇಕಾಗಿರುತ್ತದೆ. ಇಲ್ಲಿ ನಾವು ಪ್ರಮುಖವಾಗಿ ಕರ್ನಾಟಕದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತೆ ಹೆಚ್ಚಿನ ಒಂದು ಅಧ್ಯಯನ ಮಾಡಬೇಕಾಗುತ್ತೆ. ಇತಿಹಾಸದಲ್ಲಿ ಆಧುನಿಕ ಕಾಲದ ಭಾರತ ಇತಿಹಾಸ ಮತ್ತು ಮಧ್ಯಕಾಲೀನ ಭಾರತದ ಇತಿಹಾಸಕ್ಕೆ ಹೆಚ್ಚಿನ ಗಮನ ಹರಿಸಿದಂತೆ ಇಲ್ಲಿ ನಾವು ಕರ್ನಾಟಕದ ಭೂಗೋಳಶಾಸ್ತ್ರಕ್ಕೆ ನಾವು ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತದೆ. ಈ ಒಂದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತೆ ನಾವು ಕರ್ನಾಟಕದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತೆ ಡಾಕ್ಟರ್ ರಂಗನಾಥ್ ಸರ್ ಅವರು ಬರೆದಿರುವಂಥ ಒಂದು ಕರ್ನಾಟಕದ ಪ್ರಾದೇಶಿಕ ಭೂಗೋಳಶಾಸ್ತ್ರ ಬುಕ್ ಇದೆಯಲ್ಲ, ಸೊ ಆ ಒಂದು ಪುಸ್ತಕವನ್ನು ಓದಿದರೆ ಅತಿ ಹೆಚ್ಚು ಅಂಕಗಳನ್ನು ನಾವು ಗಳಿಸ್ಬೋದು ಅಂತೇಳಿ ಹೇಳ್ತೀನಿ. ಆ ಒಂದು ಪುಸ್ತಕದಲ್ಲಿ ಏನಪ್ಪ ಹೆಚ್ಚಿನ ಅಂಶಗಳನ್ನು ನೀವು ಓದಬೇಕಾಗುತ್ತದೆ. ಅಂದರೆ ಇಲ್ಲಿ ನಾವು ಪ್ರಮುಖವಾಗಿ ಏನಪ್ಪ ಅಂದ್ರೆ ನದಿಗಳಿಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡಬೇಕು. ನದಿಗಳಿಗೆ ಸಂಬಂಧಪಟ್ಟಿರುವಂತೆ ಅಂದರೆ ಈ ಪುಸ್ತಕದಲ್ಲಿ ಎಲ್ಲವೂ ಸಹ ಬರ್ತದೆ. ಕರ್ನಾಟಕದ ಪರಿಚಯವಾಗಿರ್ಬೋದು, ಕರ್ನಾಟಕದ ಜನಸಂಖ್ಯೆಗೆ ಸಂಬಂಧಪಟ್ಟಿರುವಂಥ ಇರ್ಬೋದು, ಕರ್ನಾಟಕದಲ್ಲಿ ಒಂದು ಕರಾವಳಿ ತೀರ ಪ್ರದೇಶದ ಬಗ್ಗೆ ಆಗಿರ್ಬೋದು, ಆಗ ಘಟ್ಟಗಳ ಬಗ್ಗೆ ಆಗಿರಬಹುದು, ವಾಯುಗುಣಕ್ಕೆ ಸಂಬಂಧಪಟ್ಟಿರುವಂತೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಬೇಸಿಗೆ ಕಾಲ ಆಗಿರ್ಬೋದು, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ, ಈ ರೀತಿಯಾದಂಥ ಚಳಿಗಾಲಕ್ಕೆ ಸಂಬಂಧಪಟ್ಟಿರುವಂತೆ ಎಲ್ಲ ರೀತಿಯಾದಂಥ ಅಂಶಗಳೇನಪ್ಪ ಅಂದರೆ ಈ ಒಂದು ಪಠ್ಯ ಪುಸ್ತಕದಲ್ಲಿ ನಾವು ನೋಡಬಹುದು.
ಇದರಲ್ಲಿ ನಾವು ಅತಿ ಹೆಚ್ಚು ಅಂಕಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. 15% 20 ಪ್ರಶ್ನೆಗಳು ಒಂದು ಭೂಗೋಳಶಾಸ್ತ್ರದ ಮೇಲೆ ಬರುವಂಥ ಸಾಧ್ಯತೆ ಇರ್ತಾರೆ. ಅದರಲ್ಲಿ ಕರ್ನಾಟಕದ ಭೂಗೋಳಶಾಸ್ತ್ರಕ್ಕೆ ಅತಿ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಪ್ರಶ್ನೆ ಪತ್ರಿಕೆ ನೀಡುವಂಥ ಒಂದು ಸಾಧ್ಯತೆ ಹೆಚ್ಚಿಗೆ ಇರುತ್ತದೆ. ಇಲ್ಲಿ ನಾವು ಪ್ರಮುಖವಾಗಿ ಏನಂತಂದರೆ ನದಿಗಳಿಗೆ ಸಂಬಂಧಪಟ್ಟಿರುವಂತೆ ಹೆಚ್ಚಿನ ಒಂದು ಗಮನವನ್ನು ಹರಿಸಬೇಕು. ಅಂದರೆ ನದಿಗಳಿಗೆ ಸಂಬಂಧಪಟ್ಟಿರುವಂತೆ ನದಿಗಳು ಅವುಗಳ ಒಂದು ಮೂಲ ಸ್ಥಳ ಯಾವುದು, ಅವು ಉಗಮವಾಗುವಂಥ ಸ್ಥಳ ಯಾವುದಾಗಿರ್ಬೋದು, ಅವುಗಳ ಉಪನದಿಗಳಾಗಿರ್ಬೋದು, ಅವುಗಳಿಗೆ ನಿರ್ಮಾಣ ಮಾಡಿರುವಂಥ ಅಣೆಕಟ್ಟೆಗಳಾಗಿರ್ಬೋದು, ಹಾಗೂ ಅವುಗಳಿಗೆ ನಿರ್ಮಾಣ ಮಾಡಿರುವಂಥ ಅಣೆಕಟ್ಟುಗಳ ಜೊತೆಗೆ ಕಾಲುವೆಗಳನ್ನು ನಿರ್ಮಾಣ ಮಾಡಿದ ಆ ಕಾಲುವೆಗಳಾಗಿರ್ಬೋದು, ಅವುಗಳಿಗೆ ಜಲ ವಿದ್ಯುದ್ದಾಗಾರಗಳು ಇರ್ತವೆ, ಆ ಒಂದು ಅವಕ್ಕೂ ಸಂಬಂಧಪಟ್ಟಿರುವಂಥ ಅಂಶಗಳು. ಅಂದರೆ ನದಿಗಳಿಗೆ ಸಂಬಂಧಪಟ್ಟಿರುವಂತೆ ನಾವು ಹೆಚ್ಚಿನ ಒಂದು ಓದ್ಕೊಂಡ್ಬಿಟ್ರೆ ಸೊ ಅದಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಅಂಶಗಳು ನಮಗೆ ಏನಪ್ಪ ತಿಳಿದು ಬಿಡುತ್ತವೆ. ಪಶ್ಚಿಮಕ್ಕೆ ಹರಿಯುವ ನದಿಗಳು ಯಾವುವು, ಪೂರ್ವಕ್ಕೆ ಹರಿಯುವ ನದಿಗಳು ಯಾವುವು, ಪಶ್ಚಿಮಕ್ಕೆ ಹರಿಯುವ ನದಿಗಳ ಉಪನದಿಗಳಾಗ್ಬೋದು, ಪೂರ್ವಕ್ಕೆ ಹರಿಯುವಂಥ ಉಪನದಿಗಳಾಗಿರ್ಬೋದು. ಈ ರೀತಿಯಾದಂಥ ವಿವಿಧ ಪ್ರಶ್ನೆಗಳೇನಪ್ಪ ಅಂತಂದ್ರೆ ಈ ಒಂದು ನದಿಗಳ ಮೇಲೆ ಕೇಳುವಂಥ ಸಾಧ್ಯತೆಗಳು ಇರ್ತವೆ. ಇನ್ನು ಮಣ್ಣುಗಳ ಬಗ್ಗೆ ಕೇಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತದೆ. ಸ್ವಾಭಾವಿಕ ಸಸ್ಯವರ್ಗಕ್ಕೆ ಕೇಳುವಂಥ ಪ್ರಶ್ನೆಗಳು ಜಾಸ್ತಿ ಇರುತ್ತದೆ. ಜಲ ಸಂಪನ್ಮೂಲ ಮತ್ತು ನೀರಾವರಿಗೆ ಸಂಬಂಧಪಟ್ಟಿರುವ ಜಲ ಸಂಪತ್ತು ಮತ್ತು ನೀರಾವರಿಗೆ ನೋಡ್ಕೊಳ್ಳೋದು, ಜೊತೆಗೆ ನದಿಗಳು ನೋಡ್ಕೊಳ್ಳೋದು, ಒಂದಕ್ಕೊಂದು ಏನಪ್ಪ ಪರಸ್ಪರ ಒಂದು ಸಂಬಂಧವಿರುತ್ತದೆ. ಈ ರೀತಿ ನಾವು ಏನಪ್ಪ ಅಂದ್ರೆ ಒಂದಕ್ಕೊಂದು ಲಿಂಕ್ ಇಟ್ಕೊಂಡು ಓದ್ಕೋಬಹುದು. ಅದ್ರ ಜೊತೆಗೆ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಿರುವಂತೆ ಸಹ ನಮಗೆ ನದಿಗಳಿಗೆ ಜೊತೆಗೆ ಒಂದಕ್ಕೊಂದು ನದಿಗಳು ಜಲ ಸಂಪತ್ತು ನೀರಾವರಿ ಆಗಿರ್ಬೋದು, ವಿದ್ಯುತ್ ಶಕ್ತಿ ಆಗಿರ್ಬೋದು, ಈ ಮೂರನ್ನು ಒಂದಕ್ಕೊಂದು ನಾವು ಟ್ಯಾಲಿ ಮಾಡ್ಕೊಂಡು ಕಡಿಮೆ ಅವಧಿಯಲ್ಲಿ ಓದ್ಕೊಂಡು ಒಂದಕ್ಕೊಂದು ನೆನಪಿಟ್ಟುಕೊಳ್ಬೋದು. ಕೈಗಾರಿಕೆಗಳ ಬಗ್ಗೆ ನೋಡ್ಕೊಳ್ಬೇಕು, ಸಾರಿಗೆಗೆ ಸಂಬಂಧಪಟ್ಟಿರುವಂತೆ ನೋಡ್ಕೊಳ್ಬಹುದು. ಪ್ರಾದೇಶಿಕ ಅಸಮತೋಲನ ಮತ್ತು ನಿವಾರಣಾಪಾಯಗಳಂತೆ ಹಲವಾರು ರೀತಿಯಂಥ ಒಂದು ಆಯೋಗಗಳು ಮಾಡ್ತಾರೆ, ಅದ್ರ ಬಗ್ಗೆ ಖನಿಜಗಳ ಬಗ್ಗೆ ನೋಡ್ಕೊಳ್ಬೇಕು. ಒಂದೇ ಮಾತಿನ ಹೇಳ್ಬೇಕಂತಂದ್ರೆ ನೀವು ಆ ಕರ್ನಾಟಕದ ಭೂಗೋಳಶಾಸ್ತ್ರ ಏನಪ್ಪ ಅಂತಂದ್ರೆ ಡಾಕ್ಟರ್ ರಂಗನಾಥ್ ಸರ್ ಅವರು ಬರೆದಿರುವಂಥ ಒಂದು ಪುಸ್ತಕದಲ್ಲಿ ಎಲ್ಲ ಒಂದು ಅಂಶಗಳು ಏನಪ್ಪ ಅದರಲ್ಲಿ ಇವೆ. ಆ ಒಂದು ಪಠ್ಯ ಪುಸ್ತಕವನ್ನು ನೀವು ನೋಡಿದರೆ ಖಂಡಿತವಾಗಲೂ ಸಹ ಏನಪ್ಪ ಅಂದ್ರೆ ನಿಮ್ಗೊಂದು ಆಸಕ್ತಿ ಬರ್ತದೆ, ಹಾಗೂ ಹೆಚ್ಚಿನ ಅಂಕಗಳನ್ನು ಸಹ ನೀವು ಗಳಿಸಬಹುದು ಅಂತೇಳಿ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತೆ ಡಾಕ್ಟರ್ ಕೆ ಎಂ ಸುರೇಶ್ ಸರ್ ಅವರು ಅಂತ ಬರೆದ್ರೆ ಭಾರತದ ಭೂಗೋಳಶಾಸ್ತ್ರ ಅಂತೇಳಿ ಒಂದು ಬುಕ್ ಇದೆ. ಸೊ ಆ ಪುಸ್ತಕವನ್ನು ನೋಡಿದರೆ ಸಹ ನಿಮಗೆ ಅನುಕೂಲ ಆಗುತ್ತದೆ. ಆನ್ಲೈನ್ ಕ್ವಶನ್ಸ್ಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರೋದರಿಂದ ಎಲ್ಲ ಪ್ರಶ್ನೆಗಳು ಸಹ ನೀವು ಉತ್ತರಿಸಬಹುದೆಂಬ ಮಾತನ್ನು ನಾನು ನಿಮಗೆ ಹೇಳಕ್ಕೆ ಇಚ್ಛಿಸುತ್ತೇನೆ. ಇದರ ಜೊತೆಗೆ ನೀವು ಇದನ್ನು ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಿರುವಂತೆ ನೀವು ಬಹಳವೇನು ಕಷ್ಟಪಡುವಂಥ ಒಂದು ಅವಕಾಶ ಇದೇನೆ ಅವಶ್ಯಕತೆ ಇರುವುದಿಲ್ಲ. ಕೇವಲ ಒಂದು 10ರಿಂದ 12 ಪ್ರಶ್ನೆಗಳನ್ನ ಕೇಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತದೆ. ಸೊ ಅದಕ್ಕೋಸ್ಕರ ನೀವು ಯಾವುದಾದ್ರೂ ಒಂದು ಮ್ಯಾಗ್ಝಿನನ್ನು ಓದಿದರೆ ಸಾಕು. ಯಾವುದಾದ್ರೂ ಒಂದು ಮ್ಯಾಗ್ಝಿನನ್ನು ನೀವು ತೆಗೆದುಕೊಂಡು ಓದಿದರೆ ಖಂಡಿತವಾಗಲೂ ಏನಪ್ಪ ಅಂದ್ರೆ ನೀವು ಅತಿ ಹೆಚ್ಚು ಅಂಕಗಳನ್ನು ಗಳಿಸಬಹುದು ಅಂತ ಹೇಳ್ತೀನಿ. ಏಕೆಂದರೆ ಎಲ್ಲವೂ ಒಂದೇ ಆನ್ಲೈನ್ ಕ್ವಶನ್ಸ್ ಇರುವುದರಿಂದ ಎಲ್ಲರಿಗೂ ನೀವು ಏನಪ್ಪ ಅಂದ್ರೆ ನೆನಪಿನ ಶಕ್ತಿ ಸಾಮಾನ್ಯವಾಗಿರುತ್ತದೆ. ಸೊ 1-2 ಸಾರಿ ನೀವು ಏನಪ್ಪ ಓದಿದ್ದ ಏನಪ್ಪ ಅಂದ್ರೆ ಎಲ್ಲ ಪ್ರಶ್ನೆಗಳು ನೀವು ಉತ್ತಮ ರೀತಿಯಲ್ಲಿ ನೀವು ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂಥ ಒಂದು 15 ಪ್ರಶ್ನೆಗಳಿಗೂ ಹಾಗೂ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂತೆ ಮತ್ತು ಭೂಗೋಳಶಾಸ್ತ್ರಕ್ಕೆ ಈ 3 ವಿಷಯಗಳಲ್ಲಿ ನೀವು ಏನಾದರೂ ಪ್ರಾವೀಣ್ಯತೆಯನ್ನು ಹೊಂದಿದರೆ ಖಂಡಿತವಾಗಲೂ ಏನಪ್ಪ ಅಂತಂದರೆ ನೀವು ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಯಾಕೆಂದರೆ ಇತಿಹಾಸ, ಭೂಗೋಳಶಾಸ್ತ್ರ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತೆ ಅತಿ ಹೆಚ್ಚು ಅಂಕಗಳನ್ನು ಬರುವಂಥ ಸಾಧ್ಯತೆ ಇರುತ್ತೆ. ಈ 3 ವಿಷಯಗಳ ಮೇಲೆ ನೀವು ಹೆಚ್ಚಿನ ಒಂದು ಗಮನವನ್ನು ಹರಿಸಬೇಕು. ಇದರ ಜೊತೆಗೆ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಿರುವಂತೆ ಯಾವುದಾದ್ರೂ ಒಂದು ಮ್ಯಾಗ್ಝಿನನ್ನು ಒಂದು ಪರೀಕ್ಷೆ ಇರುತ್ತೆ, ಆ ಪರೀಕ್ಷೆಗಿಂತ ಒಂದು 2 ತಿಂಗಳು ಅಥವಾ 3 ತಿಂಗಳು ಮುಂಚೆದಿಂದ ಒಂದು 3 ತಿಂಗಳು 3 ಮ್ಯಾಗ್ಝಿನ್ ಓದ್ಕೊಂಡ್ರೆ ಸಾಕು. ಯಾವುದಾದ್ರೂ ಒಂದು ಮ್ಯಾಗ್ಝಿನ್ ತಿಂಗಳಿಗೆ ಯಾವುದಾದ್ರೂ ಒಂದು ಮ್ಯಾಗ್ಝಿನ್ ಅಂತೆ 3 ತಿಂಗಳು ಮ್ಯಾಗ್ಝಿನ್ ಓದ್ಕೊಂಡ್ರೆ ಸಾಕು. ಅವೆಲ್ಲೂ 10 ಪ್ರಶ್ನೆಗಳು ಏನಪ್ಪ ಅಂದ್ರೆ ಅದರಲ್ಲಿ ಕವರ್ ಆಗಿರುವಂಥ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ನೀವು ಸುಲಭವಾಗಿ ಏನಪ್ಪ ಅಂದ್ರೆ ಎಲ್ಲ ಪ್ರಶ್ನೆಗಳಿಗೂ ಸಹ ಉತ್ತರಿಸಬಹುದೆಂಬ ಒಂದು ಭರವಸೆಯನ್ನು ನೀಡ್ತೀನಿ ನಾನು. ಏಕೆಂದರೆ ವರ್ಷ 2 ವರ್ಷದ ಎಲ್ಲ ಮ್ಯಾಗ್ಝಿನ್ ನೀವು ಓದ್ಕೊಂತ ಕುಳಿತರೆ ಇಲ್ಲಿ ಸಂವಿಧಾನ ಮತ್ತು ಇತಿಹಾಸ, ಭೂಗೋಳಶಾಸ್ತ್ರಕ್ಕೆ ನೀವು ಸಮಯವನ್ನು ನೀಡಲು ಆಗುವುದಿಲ್ಲ. ಆ ಸಮಯದಲ್ಲಿ ನೀವು ಕೇವಲ ಪ್ರಚಲಿತ ವಿದ್ಯಮಾನಗಳನ್ನೇ ಅಷ್ಟೊಂದು ಸಮಯ ಕೊಟ್ಟು ಓದಿರೋದ್ರೆ ಅತಿ ಹೆಚ್ಚು ಪ್ರಶ್ನೆಗಳು ಬರುವಂಥ ಒಂದು ವಿಷಯವನ್ನು ಕಡಿಮೆ ಓದಿರ್ತೀರಿ. ಆವಾಗ ನೀವು ಆ ಒಂದು ಯಾವ ಒಂದು ವಿಷಯಕ್ಕೆ ಒತ್ತನ್ನು ಕೊಡಬೇಕು ಅದನ್ನು ಒತ್ತನ್ನು ಕೊಡದೇ ಇದ್ದಾಗ ನೀವು ಖಂಡಿತವಾಗಲಿ ಏನಪ್ಪ ಅಂದರೆ ವಿಫಲರಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಪ್ರಚಲಿತ ವಿದ್ಯಮಾನಗಳಾಯಿತು, ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಾಯಿತು, ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂತಾಯಿತು, ಅರ್ಥಶಾಸ್ತ್ರ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತಾಯಿತು. ಈಗ ನಾವು ಮಾನಸಿಕ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ನೋಡಬೇಕಾಗತ್ತೆ. ಮಾನಸಿಕ ಸಾಮರ್ಥ್ಯಕ್ಕೆ ತಕ್ಕಂತೆ ಅದು ಏನಪ್ಪ ಅಂದ್ರೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಸಹ ಒಂದು 15 ಪ್ರಶ್ನೆಗಳು ಬಂದಿರುವಂಥ ಸಾಧ್ಯತೆ ಇರುತ್ತದೆ. 10ರಿಂದ 15 ಪ್ರಶ್ನೆಗಳು ಬಂದಿರುವ ಸಾಧ್ಯತೆ ಇರುತ್ತೆ. ಈ ಮಾನಸಿಕ
ಸಂಬಂಧಪಟ್ಟಿರುವಂತೆ ಸುಲಭವಾಗಿರುತ್ತವೆ, ಅಷ್ಟೊಂದು ಕಠಿಣದಲ್ಲಿರುವ, ಯಾಕಂದರೆ ವಿದ್ಯಾರ್ಥಿಗಳ ಒಂದು ಜ್ಞಾನ ಮಟ್ಟಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಪ್ರಶ್ನೆ ಪತ್ರಿಕೆ ಇರುವುದರಿಂದ ಅಷ್ಟೊಂದು ಕಠಿಣತೆ ಏನಿರುವುದಿಲ್ಲ. ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶವೇನಂತಂದರೆ, ಇಲ್ಲಿ ನಾವು ರೀಸನಿಂಗ್ ಆ್ಯಂಡ್ ರೀಸನಿಂಗಲ್ಲಿ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಬರ್ತಾವಲ್ಲ, ಸೊ ಅದಕ್ಕೆ ನಾವು ಹೆಚ್ಚಿನ ಒಂದು ಗಮನವನ್ನು ನೀಡಬೇಕಾಗುತ್ತದೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ. ಇದಕ್ಕೆ ಏನಪ್ಪ ಅಂದರೆ ಜಿ ಟಿ ಸಂತಿಮಯ್ಯ ಅಂತೇಳಿ ಚೈತ್ರ ಪಬ್ಲಿಕೇಶನ್ ಅದರ ಒಂದು ಬುಕ್ ಇದೆ, ಸಾಮಾನ್ಯ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಪುಸ್ತಕ ಇದೆ, ಜಿ ಟಿ ಸಂತಿಮಯ್ಯ ಅಂತೇಳಿ. ಆ ಪುಸ್ತಕದಲ್ಲಿ ಏನಪ್ಪ ಅಂತಂದರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಎಲ್ಲ ವಿಧದಂಥ ಏನಪ್ಪ ಅಂದರೆ ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳು ಆ ಪುಸ್ತಕದಲ್ಲಿ ಕವರ್ ಆಗಿರುವಂಥ ಒಂದು ಅಂಶ ನಾನು ನೋಡಿದ್ದೇನೆ. ಸೊ ಆ ಪುಸ್ತಕವನ್ನು ರೆಫರ್ ಮಾಡಿದರೆ ಇನ್ನೂ ಚೆನ್ನಾಗಿ ನಿಮಗೆ ಸರಳವಾಗಿ ನೀವು ಎಲ್ಲ ಪ್ರಶ್ನೆಗಳು ಬಿಡಿಸ್ಬೋದು. ಇಲ್ಲಿ ನಾವು ಪ್ರಮುಖವಾಗಿ ಏನಪ್ಪ ಅಂದ್ರೆ ಸಮಯ ಮತ್ತು ಅಂತರ, ಸಮಯ ಮತ್ತು ಕೆಲಸ, ರೈಲು ಸಮಸ್ಯೆಗಳಿಗೆ ಸಂಬಂಧಪಟ್ಟಿರುವಂತೆ ಸಮಯ ಮತ್ತು ಕೆಲಸಕ್ಕೆ ಟೈಮ್ ಆ್ಯಂಡ್ ವರ್ಕ್ ಅಂತೀವಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಾಗಿರ್ಬೋದು, ಸರಣಿ ಪೂರ್ತಿಗೊಳಿಸುವಿಕೆಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಾಗಿರ್ಬೋದು, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಆಗಿರ್ಬೋದು. ನೆಕ್ಸ್ಟು ಅನುಪಾತ ಮತ್ತು ಸಮಾನುಪಾತ, ವಯಸ್ಸಿನ ಮೇಲಿನ ಸಮಸ್ಯೆಗಳಿರ್ತಾವಲ್ಲ ಈ ಸಮಸ್ಯೆಗಳು, ಹಾಗೂ ಈ ಒಂದು ಸರಾಸರಿ ಅಥವಾ ಶೇಕಡಾವಾರಗಳಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಿಗೆ ಒಂದು ಹೆಚ್ಚಿನ ಒಂದು ನಾವು ಏನಪ್ಪ ಅಂತಂದ್ರೆ ಇದನ್ನು ಒತ್ತನ್ನು ಕೊಡಬೇಕು. ಈ ಒಂದು ಇದ್ರ ಮೇಲೆ ಬರುವಂಥ ಪ್ರಶ್ನೆಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಏಕೆಂದರೆ ಈ ಒಂದು ದ್ವಿತೀಯ PUC ಮೇಲೆ ಇರುವಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿರುವುದರಿಂದ ಇಲ್ಲಿ ಅಷ್ಟೊಂದು ಇದಿರುವುದಿಲ್ಲ. ಈಗ ನಾನು ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಸಮಯ ಮತ್ತು ಕೆಲಸ, ರೈಲುಗಳಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಾಗಿರ್ಬೋದು, ಸರಣಿ ಪೂರ್ತಿಗೊಳಿಸುವಿಕೆ ಆಗಿರ್ಬೋದು, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಾಗಿರ್ಬೋದು, ವಯಸ್ಸಿನ ಮೇಲಿನ ಪ್ರಶ್ನೆಗಳಾಗಿರ್ಬೋದು, ಆಮೇಲೆ ಬ್ಲಡ್ ರಿಲೇಷನ್ ಅಂತಲ್ಲ ರಕ್ತ ಸಂಬಂಧಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಾಗಿರ್ಬೋದು, ದಿಕ್ಕುಗಳ ಅರಿವಿನ ಪ್ರಶ್ನೆ. ಈ ಒಂದು ಇಷ್ಟೊಂದು ನಾವು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಮ್ಯಾಕ್ಸಿಮಮ್ ಎಲ್ಲ ಪ್ರಶ್ನೆಗಳು ನಾವು ಏನಪ್ಪ ಉತ್ತರಿಸಬಹುದು. ಒಂದೆರಡು ಪ್ರಶ್ನೆಗಳು ಬೇರೆ ಒಂದು ಟೈಪ್ ಮೇಲೆ ಬಂದರೂ ಸಹ ನೀವು ಈ ಪುಸ್ತಕ ನೋಡ್ಕೊಂಡ್ರೆ ಎಲ್ಲ ಪ್ರಶ್ನೆಗಳು ಸಹ ಉತ್ತರಿಸಬಹುದು. ಆದರೆ ಈಗ ನಾನು ಹೇಳಿರುವಂಥ ಅಂಶಗಳಿಗೆ ಏನಪ್ಪ ಹೆಚ್ಚಿನ ಒಂದು ಒತ್ತನ್ನು ನೀಡುವುದರಿಂದ ನೀವು ಏನಪ್ಪ ಎಲ್ಲ ಪ್ರಶ್ನೆಗಳು ಸಹ ಉತ್ತರಿಸಬಹುದು, ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂತೇಳಿ ನಾನು ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಇದರ ಜೊತೆಗೆ ಇತ್ತೀಚೆಗೆ ಏನಪ್ಪ ಅಂತಂದರೆ ಸುಮಾರು ಒಂದು 5 ರಿಂದ 10 ಪ್ರಶ್ನೆಗಳು, ಸುಮಾರು ಕಡಿಮೆ ಅಂದ್ರೆ ಒಂದು 5 ಪ್ರಶ್ನೆಗಳು ಏನಪ್ಪ ಅಂತಂದರೆ ಕಂಪ್ಯೂಟರ್ ಮೇಲೆ ಪರೀಕ್ಷೆ ಗಣಕಯಂತ್ರ ಅಂತಲ್ಲ ಕಂಪ್ಯೂಟರ್ ಮೇಲೆ ಇರುವಂಥ ಪ್ರಶ್ನೆಗಳೇನಪ್ಪ ಅಂದ್ರೆ ಪ್ರತಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಪ್ರಶ್ನೆಗಳು ಇರ್ತವೆ. ಕಂಪ್ಯೂಟರ್ಗೆ ಸಂಬಂಧಪಟ್ಟಿರುವಂತೆ ಬೇಸಿಕ್ ನಾಲೆಜ್, ಒಂದು ಕಂಪ್ಯೂಟರ್ನಲ್ಲಿ ಇರುವಂಥ ಒಂದು ಬೇಸಿಕ್ ನಾಲೆಜ್ ಇರುತ್ತೆ, ಅಷ್ಟೊಂದು ತಿಳ್ಕೊಂಡ್ರೆ ಸಾಕು ನೀವು ಆ ಒಂದು 5 ಪ್ರಶ್ನೆಗಳು ಸ್ವಲ್ಪ ನೀವೇನು ಉತ್ತರಿಸ್ಬೋದು. ಕಂಪ್ಯೂಟರ್ನ ಕಂಡು ಹಿಡಿದಾರೆ ಯಾರಾಗಿರ್ಬೋದು, ಕಂಪ್ಯೂಟರ್ ಮೆದಳು ಅಂತ ಅದನ್ನ ಕರಿತೀವಿ ಅಂತ ಹೇಳ್ತು, ಮೌಸು, ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿ ಏನಪ್ಪ ಅಂದ್ರೆ ಬೇಸಿಕ್ ಒಂದು ಅದನ್ನೊಂದು ನಮಗೆ ಗೊತ್ತಿದ್ದಂಗೆ ಬುಲ್ಬುಲ್ ಸರ್ ಒಂದು ಬುಕ್ ಬಿಟ್ಟಿದ್ದಾರೆ, ಗುರುರಾಜ್ ಬುಲ್ಬುಲ್ ಅಂತೇಳಿ ಅವರೊಂದು ಬುಕ್ ಬಿಟ್ಟಿದ್ದಾರೆ ಇದಕ್ಕೂ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ. ಅದರಲ್ಲಿ ಬೇಸಿಕ್ ನಾಲೆಜ್ ಸಂಬಂಧಪಟ್ಟಿರುವಂತೆ ಸ್ವಲ್ಪ ನೀವು ಓದ್ಕೊಂಡು ಸಾಕು 5 ಪ್ರಶ್ನೆಗಳು ನೀವು ಉತ್ತರಿಸ್ಬೋದು. ಇಲ್ಲಿ ನಾವು ಈಸಿಯಾಗಿ ಟೈಮ್ ತೆಗಿಬೋದು. ಯಾವ ಪುಸ್ತಕವನ್ನು ಓದಬೇಕಂತೇಳಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರುವಂತೆ 3-4 ಪುಸ್ತಕಗಳನ್ನು ಓದೋದ ಅವಶ್ಯಕತೆ ಇಲ್ಲ, ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂತೆ 3-4 ವಿಷಯಗಳನ್ನು ಓದುವ ಅವಶ್ಯಕತೆ ಇಲ್ಲ, ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತೆ 3-4 ಪುಸ್ತಕಗಳನ್ನು ಓದುವಂಥ ಅವಶ್ಯಕತೆ ಇಲ್ಲ. ಸೊ ಈಗ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಿರುವಂಥ ಆ ಪುಸ್ತಕಗಳನ್ನು, ಅದರಲ್ಲಿ ಇರುವಂಥ ಅಂಶಗಳನ್ನು ನಾನು ಆಲ್ರೆಡಿ ನನಗೆ ಅನುಭವ ಇರುವಂಥ ಒಂದು ಅಂಶವಾಗಿರುವುದರಿಂದ ನಾನು ನಿಮ್ಮೊಂದಿಗೆ ಹೇಳಲಿಕ್ಕೆ ಇಚ್ಛಿಸಿದ್ದೀನಿ. ಸೊ ಆ ಪುಸ್ತಕಗಳನ್ನು ನೀವು ರೆಫರ್ ಮಾಡಿದ್ದಾದರೆ ಖಂಡಿತವಾಗಲೂ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳ್ತೀನಿ. ಇದರ ಜೊತೆಗೆ ಈ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಸಹ ಬಂದಿರುತ್ತವೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತಿರುವಂತೆ ಭಾರತದಲ್ಲಿ ಅತಿ ಎತ್ತರದ ಬೆಟ್ಟ ಯಾವುದು, ಅತಿ ಉದ್ದ ನದಿ ಯಾವುದು, ಈ ರೀತಿಯಾದಂಥ ಪ್ರಶ್ನೆಗಳು ಬಂದಿರ್ತವೆ. ಜಗತ್ತಿನ ಅದ್ಭುತಗಳು, ಈ ರೀತಿಯಾದಂಥ ಒಂದು ಪ್ರಶ್ನೆಗಳು ಬಂದಿರ್ತವೆ. ಅಂದರೆ ಇವೆಲ್ಲವೂ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಿರುತ್ತವೆ. ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನು ನೀವು ಮಿಲೆನಿಯಮ್ ಅಂತೇಳಿ HRK ಅವರು ಒಂದು ಬರೆದಿರುವಂಥ ಮಿಲೆನಿಯಮ್ ಸಾಮಾನ್ಯ ಜ್ಞಾನ ಮಿಲೆನಿಯಮ್ ಅಂತೇಳಿ ಒಂದು ಬುಕ್ ಇದೆ. ಆ ಬುಕ್ಕನ್ನು ಓದಿದರೆ ನೀವು ಖಂಡಿತವಾಗ್ಲಪ್ಪ ಅಂತಂದ್ರೆ ಆ ಸಾಮಾನ್ಯ ಜ್ಞಾನಕ್ಕೆ ಬರುವಂಥ ಪ್ರತಿಯೊಂದು ಪ್ರಶ್ನೆಗೂ ಸಹ ನೀವು ಏನಪ್ಪ ಉತ್ತರಿಸಬಹುದು ಅಂತೇಳಿ ಒಂದು ಮಾತನ್ನು ನಿಮಗೆ ಹೇಳಕ್ಕೆ ಇಚ್ಛಿಸುತ್ತೇನೆ. ಇಲ್ಲಿ ನೀವು ಈ ಎಲ್ಲ ಪಠ್ಯ ಪುಸ್ತಕಗಳನ್ನ ಓದುವುದರಿಂದ ಖಂಡಿತವಾಗ್ಲೂ ಏನಪ್ಪ ಅಂದ್ರೆ 90%ಕ್ಕಿಂತ ಅಧಿಕ ಅಂಕಗಳನ್ನು ಗಳಿಸಬಹುದು. ಈ ಒಂದು ಎಲ್ಲ ಪಠ್ಯ ಪುಸ್ತಕಗಳನ್ನು ಸುಮಾರು 2 ರಿಂದ 3 ಸಾರಿ ಓದಿ ನೀವು ನೆನಪಿಟ್ಟುಕೊಂಡ್ರೆ ಖಂಡಿತವಾಗಲೂ ಸಹ ನೀವು ಅತಿ ಹೆಚ್ಚು ಅಂಕಗಳನ್ನು ಗಳಿಸಬಹುದು ಅಂತೇಳಿ ನಾನು ಹೇಳಕ್ಕೆ ಇಚ್ಛಿಸುತ್ತೇನೆ. ಇದರ ಜೊತೆಗೆ ನೀವು ಅಧ್ಯಯನವನ್ನು ಯಾವ ರೀತಿ ಮಾಡಬೇಕೆಂಬುದು ಅಂಶದ ಬಗ್ಗೆ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಸಾಧ್ಯ ಆದರೆ ನೀವು ಮಿಲೆನಿಯಮ್ ಜೊತೆಗೆ ಚಾಣಕ್ಯ ಕಣಜವನ್ನು ಸಹ ಓದ್ಕೊಳ್ಬಹುದು.
ಓದಿಕೊಳ್ಳಬಹುದು. ಚಾಣಕ್ಯ ಕಣಜದಲ್ಲಿ ನೀವು ಎಲ್ಲ ಓದಿರುವಂಥ ಈ ಒಂದು ವಿಷಯ ವಸ್ತುಗಳು ಇರ್ತಲ್ಲ, ವಿಷಯವಾರು ಓದಿರ್ತಾರಲ್ಲ, ಅದೇ ಅಂಶಗಳ ಜೊತೆಗೆ ಈ ಸಾಮಾನ್ಯ ಜ್ಞಾನ ಸಹ ಇರುತ್ತದೆ. ಅದಕ್ಕೋಸ್ಕರ ನೀವೇನು ಮಾಡ್ಬೇಕಂತಂದ್ರೆ ಮಿಲೇನಿಯಂ ಸಾಮಾನ್ಯ ಜ್ಞಾನಕ್ಕೆ ಒಂದು ಸಪ್ರೇಟ್ ಓದ್ಕೊಳ್ರಿ. ಎಲ್ಲ ವಿಷಯಗಳ ಸಂಬಂಧಪಟ್ಟಿರುವಂತೆ ಎಲ್ಲವೂ ಪುಸ್ತಕಗಳು ಸಹ ಸಪ್ರೇಟ್ ಇದೆ, ಅವನ್ನೆಲ್ಲವೂ ನೀವು ಓದ್ಕೊಳ್ಬಹುದು ಅಂತೇಳಿ ನಾನು ಹೇಳ್ತೀನಿ. ಅಂತಿಮ 15ರಿಂದ 1 ತಿಂಗಳಿಂದ 15 ದಿನಗಳಲ್ಲಿ ನೀವೇನಪ್ಪ ಅಂದ್ರೆ ಅತಿ ಹೆಚ್ಚಿಗೆ ಓದುವಂಥ ಒಂದು ರೂಢಿಯನ್ನು ಮಾಡಿಕೊಳ್ಳಬೇಕಾದಂಥ ಒಂದು ಅವಶ್ಯಕತೆ ಇದೆ. ಏಕೆಂದರೆ ನೀವು ಪರೀಕ್ಷೆಗಿಂತ ಸುಮಾರು 2-3 ತಿಂಗಳಿಗಿಂತ ಮುಂಚೆ ಓದುವುದಕ್ಕಿಂತ ಪರೀಕ್ಷೆಯಲ್ಲಿ ಅಂತಿಮ 15 ದಿನಗಳಲ್ಲಿ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಓದಬೇಕು. ಮುಂಚೆ ಓದೋದಕ್ಕೂ ಅದರಲ್ಲಿ ಓದೋದಕ್ಕೂ ವ್ಯತ್ಯಾಸವಿರುತ್ತದೆ. ಮುಂಚೆ ನೀವು ಅದನ್ನು ನಾರ್ಮಲ್ ಆಗಿ ಓದಿರ್ತೀರಿ, ಅದರ 15 ದಿನಗಳಲ್ಲಿ ರಿವಿಷನ್ ಮಾಡಬೇಕಾದಂಥ ಒಂದು ಅವಶ್ಯಕತೆ ಅತಿ ಹೆಚ್ಚಿಗೆ ಇರುತ್ತದೆ. ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಪ್ರಮುಖವಾಗಿರುವಂಥ ನೀವು ಓದುವಾಗ ಇಂಪಾರ್ಟೆಂಟ್ ಅನಿಸಿರುವಂತಹ ಒಂದು ನೋಟ್ಸ್ ಆಗಿರ್ಬೋದು, ಆ ಪಠ್ಯ ಪುಸ್ತಕ ಆಗಿರ್ಬೋದು, ಯಾವುದೇ ಒಂದು ಏನೋ ಇದ್ದರೂ ಸಹ ನೀವು ಅದನ್ನು ಒಂದು ಸೈಡ್ ನೋಟ್ ಮಾಡ್ಕೊಂಡು ಸೈಡ್ ಇಟ್ಕೊಳ್ಬೇಕು. ಆ 15 ದಿನಗಳಲ್ಲಿ ಏನಪ್ಪ ಅಂದ್ರೆ ನೀವು ಅದನ್ನು ರಿವಿಷನ್ ಮಾಡಬೇಕು. 2-3 ಸಾರಿ ಏನಪ್ಪ ರಿವಿಷನ್ ಮಾಡಬೇಕು. ಪ್ರತಿ ಸಾರಿ ಏನಪ್ಪ ರಿವಿಷನ್ ಮಾಡಬೇಕು. ಅದನ್ನು 2-3 ದಿನಕ್ಕೆ ಒಂದು ಸಾರಿದಂತೆ ರಿವಿಷನ್ ಮಾಡ್ತಾ ಇದ್ರೆ ನೀವು ಖಂಡಿತವಾಗ್ಲೂ ಏನಪ್ಪ ಅಂದ್ರೆ ನಿಮ್ಮ ನೆನಪಿನ ಶಕ್ತಿ ಸಾಮರ್ಥ್ಯವು ಜಾಸ್ತಿ ಆಗುತ್ತೆ. ಎಲ್ಲ ಪ್ರಶ್ನೆಗಳು ಏನಪ್ಪ ಅಂದ್ರೆ ನೀವು ಓದಿರುವಂಥ ಒಂದು ವಿಷಯದ ಮೇಲೆ ಬರುವಂಥ ಸಾಧ್ಯತೆ ಇರುವುದರಿಂದ ನೀವು ಎಲ್ಲ ಅಂಶಗಳನ್ನು 2-3 ಸಾರಿ ನೀವು ರಿವಿಷನ್ ಮಾಡಿದರೆ, ಪುನರಾವರ್ತನೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಅಲ್ಲಿರುವಂಥ ಎಲ್ಲ ಪ್ರಶ್ನೆಗಳು ಸಹ ಉತ್ತರಿಸಬಹುದಂತ ಹೇಳಕ್ಕೆ ಇಚ್ಛಪಡ್ತೀನಿ. ಇದರ ಜೊತೆಗೆ ನೀವು ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟಿರುವಂತೆ ನೀವು ಬಹಳ ಮುಖ್ಯವಾದ ಒಂದು ಅಂಶವನ್ನು ಪರಿಗಣಿಸಬೇಕು. ಏನಂತಂದರೆ ನೀವು ಓದುವಾಗ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಪಕ್ಕದಲ್ಲಿ ಇಟ್ಟುಕೊಳ್ಳುವುದು ಒಂದು ಅವಶ್ಯಕತೆ ಇರುವಂಥ ಒಂದು ಅಂಶ. ಏಕೆಂದರೆ ಆ ಒಂದು ಹಿಂದಿನ ವರ್ಷದಲ್ಲಿರುವಂಥ ಅಂದರೆ ಸುಮಾರು ನೀವು 2001ರಿಂದ ಈ ಕಡೆ ನಡೆದಿರುವಂಥ ಪ್ರಶ್ನೆ ಪತ್ರಿಕೆಗಳನ್ನ PSI ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಯಾವುದೇ ಇರ್ಬೋದು, CAR ಇರ್ಬೋದು, DAR ಇರ್ಬೋದು, ಸಿವಿಲ್ ಕಾನ್ಸ್ಟೇಬಲ್ ಇರ್ಬೋದು, ಅಥವಾ KSRP ಕಾನ್ಸ್ಟೇಬಲ್ ಇರ್ಬೋದು, ಅಥವಾ KSISF ಕಾನ್ಸ್ಟೇಬಲ್ ಇರ್ಬೋದು, ಯಾವುದೇ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಪತ್ರಿಕೆ ಹಾಗೂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂದರೆ RSI ಇರ್ಬೋದು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, KSISF ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, KSRP ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಯಾವುದೇ ಸಬ್ ಇನ್ಸ್ಪೆಕ್ಟರ್ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಪತ್ರಿಕೆ ಹಾಗೂ ಪೊಲೀಸ್ ಯಾವುದೇ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ನೀವೇನಪ್ಪ ಅಂದ್ರೆ ಕ್ರೋಢೀಕರಿಸಿಕೊಳ್ಬೇಕು. ಅದಕ್ಕೋಸ್ಕರ ಅಂತೇಳಿ ಕ್ವಶನ್ ಬ್ಯಾಂಕ್ ಅಂತ ಬಿಟ್ಟಿರ್ತಾರೆ. KM ಸುರೇಶ್ ಅವ್ರದ್ದು ಪೊಲೀಸ್ ಕಾನ್ಸ್ಟೇಬಲ್ದು ಮತ್ತು PSIದು ಒಂದು ಕ್ವಶನ್ ಬ್ಯಾಂಕ್ ಇದೆ. ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSIದು ಶಬರಿ ಕೋಚಿಂಗ್ ಸೆಂಟರ್ದವ್ರದ್ದು ಏನಪ್ಪ ಅಂತಂದ್ರೆ ಒಂದು PSIದು ಒಂದು ಇದು ಕ್ವಶನ್ ಬ್ಯಾಂಕ್ ಇದೆ. ಸೊ ಹಳೆ ಪ್ರಶ್ನೆ ಪತ್ರಿಕೆಗಳ ಅಂತೇಳಿ ಅವನನ್ನು ನೀವು ತೆಗೆದುಕೊಂಡು ಓದಿದ್ರೆ ಖಂಡಿತವಾಗ್ಲೂ ನಿಮಗೆ ಎಲ್ಲ ಪ್ರಶ್ನೆಗಳಿಗೂ ಸಹ ಉತ್ತರಿಸಬಹುದು. ಯಾಕೆಂದರೆ ಒಂದು 15ರಿಂದ 20 ಪ್ರಶ್ನೆಗಳು ಏನಪ್ಪ ಅಂದ್ರೆ ರಿಪೀಟ್ ಆಗಿರುವಂಥ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ನೀವು ಹಿಂದಿನ 1 ವರ್ಷ ಅಥವಾ 2 ವರ್ಷದಲ್ಲಿ ನಡೆದಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥ ಪ್ರಶ್ನೆಯನ್ನು ಕೇಳದೇ ಇದ್ರೂ ಸಹ ಒಂದು 6-7 ವರ್ಷಗಳ ಹಿಂದೆ ಕೇಳಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥ ಪ್ರಶ್ನೆಗಳು ಏನಪ್ಪ ಅಂದ್ರೆ ಪುನರಾವರ್ತನೆ ಆಗಿರುವಂಥ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕಂತಂದ್ರೆ PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಿರುವಂಥ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಕ್ರೋಢೀಕರಿಸಿ, ಒಂದು ವೇಳೆ ಪ್ರಶ್ನೆ ಪತ್ರಿಕೆಗಳು ಸಿಗದೇ ಇದ್ದಾಗ ಈಗಾಗಲೇ ನಾನು ಹೇಳಿರುವಂತೆ ಶಬರಿ ಕೋಚಿಂಗ್ ಸೆಂಟರ್ದವರು ಇರುವಂಥ ಒಂದು PSI ಪ್ರಶ್ನೆ ಪತ್ರಿಕೆ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ KM ಸುರೇಶ್ ಅವರಲ್ಲಿರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಕ್ರೋಢೀಕರಿಸಿ ಅವನು ಅಧ್ಯಯನ ಮಾಡಿರಿ. ಅದರ ಓದೋಕ್ಕಿಂತ ಮುಂಚೆ ಏನಂದ್ರೆ 1-2 ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ರಿ. ಯಾವ ರೀತಿಯಾದಂಥ ಪ್ರಶ್ನೆಗಳು ಬಂದಿದ್ದಾವೆ, ನೀವು ಯಾವ ರೀತಿ ಓದುವಾಗ ಯಾವ ರೀತಿ ನೀವು ನೆನಪಿಟ್ಟುಕೊಳ್ಳಬಹುದು, ಯಾವ ರೀತಿಯಾದಂಥ ಅಂಶಗಳು ನೀವು ನೆನಪಿಟ್ಟುಕೊಳ್ಬೋದು. ಏಕೆಂದರೆ ಇದಕ್ಕಿಂತ ಮುಂಚೆ ಏನು ಮಾಡ್ತಿದ್ರೆ ನಿಮಗೆ ಏನಪ್ಪ ಅಂದ್ರೆ ಯಾವುದು ಜಾಂಬವತಿ ಕಲ್ಯಾಣ ಎಂಬ ಕೃತಿಯನ್ನು ಯಾರು ಬರೆದಿದ್ದಾರೆ ಅಂತ ಕೇಳ್ತಾ ಇದ್ರು. ಈಗ ಶ್ರೀಕೃಷ್ಣ ದೇವರಾಯನು ಜಾಂಬವತಿ ಕಲ್ಯಾಣ ಎಂಬವು ಯಾವುದಕ್ಕೆ ಸಂಬಂಧಪಟ್ಟಿದೆ ತಲೆ ಕೊಟ್ಟಿರ್ತಾನೆ. ನಾಟಕ, ಕೃತಿ, ಇದು ನೆಕ್ಸ್ಟ್ ಏನಪ್ಪ ಇದೊಂದು ಪ್ರಬಂಧ, ಈ ರೀತಿ ಕೊಟ್ಟಿರ್ತಾನೆ. ಸೊ ಅವಾಗ ನಾವು ಅದನ್ನು ಫೈಂಡ್ ಮಾಡಬೇಕಾದ ಅವಶ್ಯಕತೆ ಇರುತ್ತೆ. ಮುಂಚೆ ಕೇಳುವಂಥ ಪ್ರಶ್ನೆಗಳಿಗೂ ಈ ಕೇಳುವಂಥ ಪ್ರಶ್ನೆಗಳಿಗೂ ವ್ಯತ್ಯಾಸವಿದೆ. ಮುಂಚೆ ಏನು ಮಾಡ್ತಾರೆ ಅಂತಂದ್ರೆ ತುಂಗಭದ್ರಾ ನದಿಯ ದಡದಲ್ಲಿ ಏನಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯವು ಸ್ಥಾಪನೆ ಆಯಿತು ಅಂತ ಪ್ರಶ್ನೆ ಕೇಳ್ತಿದ್ರು. ಈ ರೀತಿ ಈ ಕೆಳಗಿನ ಯಾವ ನದಿಯ ದಡದ ಮೇಲೆ ವಿಜಯನಗರ ಸಾಮ್ರಾಜ್ಯವು ಸ್ಥಾಪನೆ ಆಯಿತು ಅಂತ ಮೊದಲು ಕೇಳ್ತಾ ಇದ್ರು. ಆದರೆ ಈಗೇನು ಮಾಡಿದ್ರೆ ವಿಜಯನಗರ ಸಾಮ್ರಾಜ್ಯವು ಈ ಕೆಳಗಿನ ಯಾವುದರ ಮೇಲೆ ಸ್ಥಾಪನೆ ಆಯ್ತು ಕೊಟ್ಟಿರ್ತಾನೆ. ಕೆಳಗೇನು ಕೊಟ್ಟಿರ್ತಾನೆ ಆಪ್ಷನ್ ತುಂಗಭದ್ರಾ ನದಿಯ ಉತ್ತರ ದಡ, ದಕ್ಷಿಣ ದಡ,
ನೆಕ್ಸ್ಟ್ ಒಂದೆರಡು ಬೇರೆ ಭೀಮಾ ನದಿ ಮತ್ತು ಈ ರೀತಿ ಕೊಡ್ತಾನೆ. ಅವು ತುಂಗಭದ್ರಾ ನದಿ ಎಲ್ಲರಿಗೂ ಗೊತ್ತಿರುತ್ತೆ, ಅದರ ದಕ್ಷಿಣ ದಡ ಮತ್ತು ಉತ್ತರ ದಡ ನಮಗೆ ಗೊತ್ತಿರುವುದಿಲ್ಲ. ಅವಾಗ ನಾವೇನಪ್ಪ ಅಂದ್ರೆ ಪ್ರಶ್ನೆಗೆ ರಾಂಗ್ ಆನ್ಸರ್ ಹಾಕುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಒಂದೆರಡು ಸಾರಿ ಏನಪ್ಪ ಅಂದ್ರೆ ಒಂದೆರಡು ಪ್ರಶ್ನೆ ಪತ್ರಿಕೆ ನಾವು ನೋಡ್ಕೊಂಡು ಓದ್ತಾ ಇದ್ದೀವಿ ಅಂತಂದ್ರೆ ಆ ಓದುವಾಗ ಯಾವ ರೀತಿ ನಾವು ಓದಬೇಕೆಂಬುದನ್ನು ನಮಗೊಂದು ಸ್ಕಿಲ್ ಗೊತ್ತಾಗುತ್ತೆ. ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ, ನಾವು ಯಾವ ರೀತಿ ಓದಬೇಕು, ಯಾವ ರೀತಿಯಾದಂಥ ಒಂದು ಅಂಶಗಳನ್ನು ನಾವು ನೆನಪಿಟ್ಟುಕೊಳ್ಳಬಹುದು ಅಂತೇಳಿ. ಸೊ ಈ ರೀತಿ ನಾವು ಏನಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆಗಳನ್ನು, ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದರಿಂದ ನಾವು ಒಂದಪ್ಪ ಅತಿ ಹೆಚ್ಚು ಅಂಕಗಳನ್ನು ಸಹ ಗಳಿಸಬಹುದು ಎಂಬ ಅಂಶವನ್ನು ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಗೆ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ಇನ್ನೊಂದು ಮುಖ್ಯ ವಿಷಯ ಏನಂತಂತಂದರೆ, ನೀವು ಈ ಒಂದು ವೀಕ್ಲಿ ಟೆಸ್ಟ್ ಅಂತ ನಡೆಸ್ತಿರ್ತಾರೆ. ವೀಕ್ಲಿ ಟೆಸ್ಟ್ ಅಂತೇಳಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪ್ರತಿ ವಾರ ಯಾವುದಾದ್ರೂ ಒಂದು ಕೋಚಿಂಗ್ ಸೆಂಟರ್ದವ್ರು ಸ್ಪರ್ಧಾತ್ಮಕ ತರಬೇತಿ ಕೇಂದ್ರದವ್ರು ನಡೆಸ್ತಾ ಇರ್ತಾರೆ. ಸೊ ಅದನ್ನೇನಪ್ಪ ವೀಕ್ಲಿ ಟೆಸ್ಟ್ ನೀವು ಅಟೆಂಡ್ ಮಾಡುವಂಥ ಒಂದು ಹವ್ಯಾಸವನ್ನು ರೂಢಿಸಿಕೊಳ್ಬೇಕು. ಏಕೆಂದರೆ ನೀವು ಮನೆಯಲ್ಲಿ ಕುಳಿತು ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದಕ್ಕೂ ನೀವು ಎಕ್ಸಾಮ್ ಹಾಲಲ್ಲಿ ಕುಳಿತು ಪ್ರಶ್ನೆ ಪತ್ರಿಕೆ ಬಿಡಿಸೋದಕ್ಕೂ ತುಂಬ ವ್ಯತ್ಯಾಸವಿದೆ. ಒಂಥರ ಪ್ರಾಕ್ಟಿಕಲಿ ಎಕ್ಸಾಮ್ ಆಗಿಬಿಡುತ್ತೆ ಅದು ನಿಮಗೆ. ಅದರಿಂದ ಏನಪ್ಪ ಅಂತಂದ್ರೆ ಈ ಒಂದು ಎಕ್ಸಾಮ್ ಹಾಲಲ್ಲಿ ಕುಂತು ನಾವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಾಗ ಸಾಮಾನ್ಯ ಮಿಸ್ಟೇಕ್ಸ್ಗಳು ಆಗ್ತಿರ್ತಾವೆ. ಆ ಸಾಮಾನ್ಯ ಮಿಸ್ಟೇಕ್ಸ್ ಯಾವುವು ಸಹ ಆಗುವುದಿಲ್ಲ. ಇದೊಂದು ಪ್ರಮುಖವಾದಂಥ ಅಂಶ ಅಂತ ಹೇಳ್ತೀನಿ. ಪ್ರಶ್ನೆ ಪತ್ರಿಕೆಗಳನ್ನು ಈ ಒಂದು ಮಾಡೆಲ್ ಎಕ್ಸಾಮ್ ನಡೆಸ್ತಿರ್ತಾರಲ್ಲ ಅವನ್ನ ಅಟೆಂಡ್ ಮಾಡಿ ನೀವು ಅದನ್ನು ಬಿಡಿಸ್ಬೇಕಾದಂಥ ಒಂದು ಅವಶ್ಯಕತೆ ಜಾಸ್ತಿ ಅಂತ ಹೇಳ್ತೀನಿ. ಯಾಕಂದರೆ ನೀವು ಎಷ್ಟು ಓದಿನಿ, ನೀವು ಎಷ್ಟು ನೆನಪಿಟ್ಟುಕೊಂಡ್ರಿ, ಎಷ್ಟು ವಿಷಯವನ್ನು ಕವರ್ ಮಾಡಿದ್ರಿ, ಯಾವ ವಿಷಯಗಳನ್ನು ಓದಿದ್ರಿ, ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಪ್ರಶ್ನೆಗಳನ್ನು ಸಂಬಂಧಪಡುವಂಥ ಒಂದು ವಿಷಯನೂ ಓದಿದ್ರೆ ಅಥವಾ ಬೇರೆ ಓದಿದ್ರೆ ಎಂಬುದನ್ನು ಎಲ್ಲದರ ಬಗ್ಗೆ ಏನಪ್ಪ ಅಂದರೆ ನೀವು ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಿಕೊಳ್ಳೋದಕ್ಕೆ ಏನಪ್ಪ ಅಂದ್ರೆ ಅದು ಉತ್ತಮ ಅವಕಾಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು ವೀಕ್ಲಿ ಟೆಸ್ಟ್ ಅಟೆಂಡ್ ಮಾಡೋಕ್ಕೆ ಸಾಧ್ಯತೆ ಆದರೆ ವೀಕ್ಲಿ ಟೆಸ್ಟ್ ಅಟೆಂಡ್ ಮಾಡೋಕೆ ಏನಪ್ಪ ಸ್ವಲ್ಪ ಒಂದು ಯಾವುದಾದ್ರು ಒಂದು ಒಂದು 20 ರೂಪೀಸ್ 20 ರೂಪಾಯಿದಲ್ಲಿ ಪ್ರಶ್ನೆ ಪತ್ರಿಕೆ ನಡೆಸ್ತಿರ್ತಾರೆ. ಅದಕ್ಕೆ 20-30 ರೂಪಾಯಿ ತೊಗೊಳ್ತಿರ್ತಾರೆ ಅಷ್ಟೇ. ಸೊ ನೀವು ಅಟೆಂಡ್ ಮಾಡ್ತಾರೆ ಏನಪ್ಪ ಅಂದ್ರೆ ಅಲ್ಲಿ ನೀವು ಬಂದಿರುವಂಥ ಪ್ರಶ್ನೆ ಅಲ್ಲಿ ಒಂದು ಕೆಲವೊಂದಿಷ್ಟು ಉತ್ತರ ತಪ್ಪಾಗಿರ್ಬೋದು, ಸರಿಯಾಗಿರ್ಬೋದು, ಅವನು ನೀವು ಬಂದು ಕ್ಲಾರಿಫಿಕೇಶನ್ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಕರ್ತವ್ಯ. ಪುಸ್ತಕನ ಓದಿರ್ತೀರಿ, ನೀವು ಕ್ಲಾರಿಫಿಕೇಶನ್ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಕರ್ತವ್ಯ. ಅಲ್ಲಿ ಬರುವಂಥ ಉತ್ತರವೇ ಫೈನಲ್ ಆಗಿರುವುದಲ್ಲ, ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಇರ್ತವೆ. ಸೊ ಅದನ್ನು ನೀವು ಕ್ಲಾರಿಫಿಕೇಶನ್ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಕರ್ತವ್ಯ. ಮನೆಗೆ ಬಂದು ಪುಸ್ತಕ ತೆರೆದು ನೋಡಿ. ಇದರಿಂದ ಸಹ ಏನಪ್ಪ ಅಂತಂದ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಹೆಚ್ಚು ಅಂಕಗಳನ್ನು ಗಳಿಸೋಕ್ಕೆ. ಇಲ್ಲಿವರೆಗೆ ಏನು ಮಾಡಿದೆ ಅಂತಂದ್ರೆ ನಾನು ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ನಿಮ್ಮ ಜೊತೆಗೆ ಚರ್ಚೆ ಮಾಡಿದೆ. ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಿರ್ಬೋದು, ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಿರ್ಬೋದು, ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಿರ್ಬೋದು, ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಿರ್ಬೋದು, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಿರ್ಬೋದು, ಕಂಪ್ಯೂಟರ್ಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಿರ್ಬೋದು, ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಿರ್ಬೋದು, ಸಾಮಾನ್ಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಿರ್ಬೋದು. ನೆಕ್ಸ್ಟು ಇವೇನಪ್ಪ ಅಂದ್ರೆ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿರ್ತಾವೆ ಎಂಬುದರ ತಿಳ್ಕೊಳ್ಳೋದ್ರ ಬಗ್ಗೆ ಈ ಎಲ್ಲ ಅಂಶಗಳ ಬಗ್ಗೆ ಏನಪ್ಪ ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೇನೆ. ಇವೆಲ್ಲವನ್ನು ಓದುವುದರಿಂದ ಏನಪ್ಪ ಅಂದ್ರೆ ನೀವು ಖಂಡಿತವಾಗಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ನೀವು ಇಷ್ಟೆಲ್ಲ ಓದಿರ್ತೀರಿ, ಓದಿದ ಮೇಲೆ ಎಕ್ಸಾಮ್ ಹಾಲಲ್ಲಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಾಗ ಯಾವ ರೀತಿಯ ಸಮಸ್ಯೆಗಳು ಬಂದಿರ್ತಾವೆ ಅಂತಂದ್ರೆ ನೀವು ಅಲ್ಲಿ ಏನೇನು ಮಾಡಬೇಕಪ್ಪ ಎಂಬುದರ ಬಗ್ಗೆ ಇವಾಗ ನಾನು ನಿಮ್ಮ ಜೊತೆಗೆ ಚರ್ಚಿಸ್ತೇನೆ. ಪ್ರಶ್ನೆ ಪತ್ರಿಕೆಯನ್ನು ಎಕ್ಸಾಮ್ ಬರೆಯೋಕ್ಕೆ ಅಂತ ಹೋದಾಗ 1 ಗಂಟೆ ಮುಂಚೆ ಏನಪ್ಪ ಅಂತಂದ್ರೆ ಪರೀಕ್ಷಾ ಕೊಠಡಿಗೆ ಹೋಗಿರಿ. ಪರೀಕ್ಷಾ ಕೇಂದ್ರಕ್ಕೆ 1 ಗಂಟೆ ಮುಂಚೆ ಹೋಗಿರಿ. ಅಲ್ಲಿ ಏನಪ್ಪ ಅಂತಂದ್ರೆ ಯಾರ ಜೊತೆ ಏನಪ್ಪ ಅಂದ್ರೆ ಜಾಸ್ತಿ ಮಾತನಾಡದೆ, ಅನವಶ್ಯಕವಾಗಿ ಏನಪ್ಪ ಕಾಲಹರಣ ಮಾಡೋದು ಏನಪ್ಪ ಅಂದ್ರೆ ಒಂದು ಪಕ್ಕದಲ್ಲಿರೋ ಒಂದು ಸೈಡ್ ಯಾವುದೋ ಒಂದು ಗಿಡಮರ ಇರ್ಬೋದು, ಅಲ್ಲಿ ಕುಳಿತುಕೊಂಡು ನೀವೇನು ಮಾಡ್ಬೇಕಂತಂದ್ರೆ ನಿಮ್ಮದೇ ಆದಂಥ ಒಂದು ವಿಷಯವನ್ನು ನಿಮ್ಮಷ್ಟಿಗೆ ನೀವೇನಪ್ಪ ಅಂದ್ರೆ ರಿವಿಷನ್ ಮಾಡ್ಕೊಳ್ತಾ ಇರಿ. ಅನಾವಶ್ಯಕವಾಗಿ ಅವ್ರ ಜೊತೆ ಮಾತಾಡೋದರಿಂದ ನೀವು ಏನಪ್ಪ ಓದಿರುವಂಥ ವಿಷಯದ ಮೇಲೆ ಏನಪ್ಪ ಕನ್ಫ್ಯೂಸ್ ಆಗ್ಬೋದು. ಸೊ ಅದಕ್ಕೋಸ್ಕರ ನಿಮ್ಮಷ್ಟಕ್ಕೆ ನೀವೇ ಏನಪ್ಪ ಅಂದ್ರೆ ಸೈಡ್ ಒಬ್ಬರೇ ಎತ್ಕೊಂಡು ಇದು ಮಾಡಿರಿ. ಅಷ್ಟು ಮೇಲೆ ಕನ್ಫ್ಯೂಸ್ ಆಗುವಂಥ ಅಂಶ ಇತ್ತಂದ್ರೆ ನಿಮಗೆ ಗೊತ್ತಿರುವಂಥ ವ್ಯಕ್ತಿ ಯಾರಾದರೂ ಇದ್ರಂದ್ರೆ ಅವರಿಗೆ ನಿಮ್ಗಿಂತ ಹೆಚ್ಚಿನ ಒಂದು ಜ್ಞಾನ ಐತೆ ಅನ್ನುವಂಥ ಒಂದು ಅಂಶ ನಿಮಗೆ ಏನಾರು ಗೊತ್ತಿತ್ತಂದ್ರೆ ಹೋಗಿ ಅವ್ರನ್ನ ಕೇಳಿ ಕ್ಲಾರಿಫಿಕೇಶನ್ ಮಾಡ್ಕೊಳ್ರಿ. ಅಲ್ಲಿ ಯಾರನ್ನೋ ಇನ್ನೊಬ್ರನ್ನ ಕೇಳಿ ನೀವು ಗೊಂದಲಕ್ಕೆ ಒಳಗಾಡುವಂಥ ಅಂಶ ಬೇಡ. ಏಕೆಂದರೆ ಒಂದೇ ಒಂದು ಕ್ವಶನ್ ತಪ್ಪಾದರೂ ಸಹ ಭಾರಿ ಎಫೆಕ್ಟ್ ಆಗುತ್ತೆ, ಲಿಸ್ಟ್ದಿಂದ ಹೊರಗೆ ಬೀಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಪ್ರತಿ ಕ್ವಶನ್ಸು ಸಹ ಈಚ್ ಕ್ವಶನ್ ನಿಮಗೆ ಭಾಳ ಅತಿ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ಎಕ್ಸಾಮ್ ಹಾಲಿಗೆ ಹೋಗ್ರಿ. ಎಕ್ಸಾಮ್ ಹಾಲಿಗೆ ಹೋಗಿ ಕುಳಿತುರಿ ಏನಪ್ಪ ಅಂದ್ರೆ ಒಂದು 5-10 ನಿಮಿಷ ಏನಪ್ಪ ಅಂದ್ರೆ ಕಣ್ಣು ಮುಚ್ಚಿಕೊಂಡು ಒಂಥರ ಜ್ಞಾನ ಮಾಡಿರೋ ಥರ ಕೂತ್ಕೊಳ್ರಿ. ಒಂದು ರಿಲ್ಯಾಕ್ಸ್ ಆಗಿರಿ. ಮೊದಲು ರಿಲ್ಯಾಕ್ಸ್ ಆಗಿ ಏನಪ್ಪ ಅಂದ್ರೆ ಆಮೇಲೆ ಪ್ರಶ್ನೆ OMR ಶೀಟ್ ಕೊಟ್ಟಿರ್ತಾರೆ. OMR ಶೀಟಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಹಾಕ್ರಿ, ಸೈನ್ ಮಾಡಿರಿ, ತಂಬ್ ಹಾಕಿ, ಆಮೇಲೆ ಮೇಲ್ವಿಚಾರಕ ಸೈನ್ ಮಾಡ್ತಾರೆ, ಅದನ್ನು ಚೆಕ್ ಮಾಡ್ಕೊಂಡು ಸೈನ್ ಮಾಡಿಸ್ಕೊಳ್ರಿ. ಆಮೇಲೆ ನಿಮ್ಮ ಒಂದು OMR ಶೀಟಲ್ಲಿ ಇರುವಂಥ ಒಂದು ಕೋಡಿಗೂ ಮತ್ತು ನಿಮಗೆ ಆ ಒಂದು ಪ್ರಶ್ನೆ ಪತ್ರಿಕೆ ಕೊಡ್ತಾರೆ, ಅದು ಕೋಡಿ ಎಲ್ಲ ಸೇಮ್ ಇದೆಲ್ಲ ಚೆಕ್ ಮಾಡಿಕೊಡ್ರಿ. ಅದ್ರ ಜೊತೆಗೆ ಪ್ರಶ್ನೆ ಪತ್ರಿಕೆಯನ್ನು ನೀವು ಏನಪ್ಪ ಅಂದ್ರೆ ಓಪನ್ ಮಾಡೋದಕ್ಕೆ ಮುಂಚೆ ಆ ಸೀಲ್ ಇದೆಯಲ್ಲ ಅಂತ ನೋಡ್ಕೊಡ್ರಿ.
ಸೀಲ್ ನೋಡ್ಕೊಡ್ರಿ, ಸೀಲ್ ಚೆನ್ನಾಗಿತ್ತಂತ ಕರೆಕ್ಟ್ ಇದೆ ಅಂತ ಆಮೇಲೆ ಅದನ್ನು ಕಟ್ ಮಾಡಿ ತೆಗೀರಿ. ಕರೆ ಬಂದ ಪ್ರಶ್ನೆ ಪತ್ರಿಕೆನ ಓಪನ್ ಮಾಡಲು ನಿಮ್ಗೆ ಕರೆ ಬಂದಾಗ ಏನು ಮಾಡ್ರಿ ಅಂತಂದರೆ ಅದನ್ನು ಓಪನ್ ಮಾಡಿರಿ. ಓಪನ್ ಮಾಡಿ ನೀವು ಮಾಡಬೇಕಾದ ಮೊದಲು ಏನಪ್ಪ ಅಂದರೆ ಕೆಲಸ ಅಂತಂದರೆ ಎಲ್ಲ ಪೇಜ್ಗಳು ಏನಪ್ಪ ಅಂದರೆ ಎಲ್ಲ ಪೇಜ್ಗಳು ಎಲ್ಲ ಪ್ರಶ್ನೆಗಳು ಅದಾವಿಲ್ಲ, ಎಲ್ಲ ಪೇಜ್ ಅದಾವಿಲ್ಲ ಅನ್ನೋದು ಚೆಕ್ ಮಾಡ್ಕೊಳ್ರಿ ಮೊದಲಕ್ಕೆ. ಚೆಕ್ ಮಾಡ್ಕೊಂಡ್ಮೇಲೆ, ಯಾಕಂದರೆ ಒಂದೊಂದು ಪ್ರಶ್ನೆಗಳು ಇರುವುದಿಲ್ಲ, ಒಂದೊಂದು ಸರಿ ಒಂದು ಪೇಜು ಇರೋದಿಲ್ಲ, ಅಥವಾ ಪೇಜಿ ಪ್ರಶ್ನೆಗಳು ಇದ್ರೂ ಸಹ ಅವು ಸರಿಯಾಗಿ ಮೂಡಿರುವುದಿಲ್ಲ, ಮುದ್ರಣವಾಗಿರುವುದಿಲ್ಲ. ಆ ಸಮಯದಲ್ಲಿ ಏನಪ್ಪ ಅಂದರೆ ಅದೇ ಕೋಡಿಗೆ ಸಂಬಂಧಪಟ್ಟಿರುವಂಥ ಇನ್ನೊಂದು ಪ್ರಶ್ನೆ ಪತ್ರಿಕೆ ನೀವು ಬದಲಿಸ್ಕೊಳ್ಳೋಕೆ ಅವಕಾಶ ಇರುತ್ತದೆ, ಮೇಲ್ವಿಚಾರಕರ ಗಮನಕ್ಕೆ ತರಬಹುದು. ಸೊ ಇದಾದ ಮೇಲೆ ನೀವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಾಗ ನೀವು ಏನು ಮಾಡ್ಬೇಕಂತಂದರೆ ಪ್ರಮುಖವಾಗಿ ಒಂದು ಏನಂತಂದರೆ ಈಗ 1ನೇ ಪ್ರಶ್ನೆ ಇದೆ ಅಂದರೆ 100ನೇ ಪ್ರಶ್ನೆವರೆಗೂ ಬಿಡ್ಸಕ್ಕೆ ಪ್ರಾರಂಭ ಮಾಡ್ತಾರೆ. ಅವಾಗ ಏನು ಮಾಡ್ಬೇಕಂದ್ರೆ 1 ಲೈನ್ ಕ್ವಶನ್ಸ್ ಇರ್ತವೆ, ಎಲ್ಲರಿಗೂ ಗೊತ್ತಿರುವಂಥ ಅಂಶ. ಅದಕ್ಕೋಸ್ಕರ ಏನು ಮಾಡ್ಬೇಕಂತಂದ್ರೆ ನೀವು ಪ್ರಶ್ನೆಯನ್ನು ಓದಿದಾಗ ಆ ಪ್ರಶ್ನೆ ನಿಮ್ಗೆ ಗೊತ್ತಿದೆ ಅಂತ ಅನಿಸ್ತಿರ್ತೈತಿ, ಆದರೆ ಕೆಳಗೆ ಮಾತ್ರ ಆಪ್ಷನ್ಸ್ ಭಾರಿ ಕ್ಲಿಷ್ಟ ಇರ್ತವೆ, ಟ್ವಿಸ್ಟ್ ಆಗಿರ್ತವೆ. ನೀವು ಏನು ಮಾಡ್ಬೇಕಂತಂದ್ರೆ ನಿಮಗೆ ಫುಲ್ 100% ಗೊತ್ತಿರುವಂಥ ಪ್ರಶ್ನೆ ಉತ್ತರಗಳು ಮಾತ್ರ ಏನು ಮಾಡ್ರೆ ಮೊದಲಕ್ಕೆ ಟಿಕ್ ಮಾಡ್ಕೊತ ಹೋಗ್ರಿ. ಇನ್ನೊಂದು ಅಂಶ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಏನಂತಂದರೆ ಸಿವಿಲ್ಗೆ ಸಂಬಂಧಪಟ್ಟಿರುವಂಥ ಏನಪ್ಪ ಅಂದರೆ 25% ಅಂಕಗಳೇನಪ್ಪ ಋಣಾತ್ಮಕ, ಅಂದರೆ ಒಂದು ಪ್ರಶ್ನೆಗೆ 1 ಅಂಕ ಇರುತ್ತದೆ. 1 ಅಂಕ ಅಂದರೆ ಒಂದು ಪ್ರಶ್ನೆಗೆ ತಪ್ಪಾದಾಗ 0.25%, 0.25% ಏನಪ್ಪ ಅಂದರೆ ನೆಗೆಟಿವ್ ಋಣಾತ್ಮಕ ಅಂಕ ಇರುತ್ತದೆ. ಒಂದು ಪ್ರಶ್ನೆಗೆ ಒಂದು ಅಂಕ ಇರುತ್ತೆ. ಆ ಒಂದು ಪ್ರಶ್ನೆ ತಪ್ಪಾಯ್ತು ಅಂತಂದ್ರೆ ಅಲ್ಲಿ 0.25 ಮಾರ್ಕ್ಸ್ ಏನಪ್ಪ ಅಂದ್ರೆ ಋಣಾತ್ಮಕ ಆಗುತ್ತೆ. PSIಲಿ ಒಂದು ಪ್ರಶ್ನೆ ತಪ್ಪಾಯ್ತಂದ್ರೆ ಅಲ್ಲಿ ಒಂದು ಪ್ರಶ್ನೆಗೆ 1.5 ಮಾರ್ಕ್ಸ್ ಇರುವುದರಿಂದ 0.35 ಮಾರ್ಕ್ಸ್ ಏನಪ್ಪ ಅಲ್ಲಿ ಕಟ್ ಆಗ್ತಿರುತ್ತೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಇಲ್ಲಿ ಒಂದು ಪ್ರಶ್ನೆಗೆ 1 ಅಂಕ ಇರುವುದರಿಂದ ಒಂದು ಪ್ರಶ್ನೆ ತಪ್ಪಾದರೆ ಅಲ್ಲಿ 0.25% ಏನಪ್ಪ ಅಂತಂದ್ರೆ ಋಣಾತ್ಮಕ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡ್ಬೇಕಂತಂದ್ರೆ ಎವ್ರಿ ಕ್ವಶನ್ಸ್, ಪ್ರತಿ ಕ್ವಶನ್ಸ್ ಏನಪ್ಪ ಅಂದರೆ ಜಾಗೃತಿಯಿಂದ ಬಿಡಿಸ್ಬೇಕಾದಂಥ ಒಂದು ಅನಿವಾರ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡ್ಬೇಕಂತಂದ್ರೆ ನಿಮಗೆ ಪರಿಪೂರ್ಣವಾಗಿ 100% ನಿಮಗೇನಪ್ಪ ಕನ್ಫರ್ಮ್ ಇರುವಂಥ ಒಂದು ಪ್ರಶ್ನೆಗಳಿಗೆ ಉತ್ತರ ಹಾಕಿಕೊಳ್ಳುತ್ತಾ ನೀವು ಹೋಗಿರಿ. ನಂತರ ಏನು ಮಾಡ್ರಿ ಅಂತಂದ್ರೆ 2ನೇ ರೌಂಡಲ್ಲಿ ಏನು ಮಾಡ್ರಿ ಅಂತಂದ್ರೆ ನಿಮಗೆ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಬಿಡ್ಸಕ್ಕೆ ಪ್ರಯತ್ನ ಮಾಡಿರಿ. ಯಾಕಂದರೆ 100 ಅಂಕಗಳಿರುವಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನಪ್ಪ 90 ನಿಮಿಷಗಳ ಕಾಲಾವಕಾಶವಿರುತ್ತದೆ. ಅಂದರೆ 1 ಗಂಟೆ 30 ನಿಮಿಷ ಅಂದರೆ 90 ನಿಮಿಷಗಳ ಒಂದು ಕಾಲಾವಕಾಶ ನಿಮಗಿರುತ್ತೆ. ಆ 90 ನಿಮಿಷಗಳಲ್ಲಿ ಏನಪ್ಪ ಅಂದ್ರೆ 100 ಅಂಕಗಳಿಗೆ ಸಂಬಂಧಪಟ್ಟಿರುವಂತೆ 100 ಪ್ರಶ್ನೆಗಳಿಗೆ ಉತ್ತರಿಸಬೇಕಾದಂಥ ಒಂದು ಜವಾಬ್ದಾರಿ ನಿಮ್ದಿರುತ್ತೆ. ಅದಕ್ಕೋಸ್ಕರ ಮಾಡ್ರಿ ಸಿವಿಲ್ಗೆ ಸಂಬಂಧಪಟ್ಟಿರುವಂತೆ ನೀವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೇಕಂದ ಸಮಯದಲ್ಲಿ 100ಕ್ಕೆ 100 ಪ್ರಶ್ನೆಗಳನ್ನು ಹಾಕೋಕ್ಕೆ ಪ್ರಯತ್ನಿಸಬೇಡಿ ಅಂತ ಹೇಳ್ತೀನಿ. 100ಕ್ಕೆ 100 ಪ್ರಶ್ನೆಗಳು ಸಹ 100ಕ್ಕೆ 100 ಉತ್ತರಗಳು ನಿಮಗೆ ಏನಾದ್ರು ಕನ್ಫರ್ಮ್ ಇತ್ತಂದ್ರೆ ಹಾಕಿ ಏನು ತಪ್ಪಾಗಲಾರದು, ಯಾಕೆಂದರೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು. ಹಾಗಂತ ಋಣಾತ್ಮಕ ಇರುವ ಸಮಯದಲ್ಲಿ ನೀವು ಕಡಿಮೆ ಒಂದು ಪ್ರಶ್ನೆಗಳಿಗೆ ಏನಾದರೂ ನೀವು ಉತ್ತರಿಸಿದರೆ ನೀವು ಆಯ್ಕೆ ಪಟ್ಟಿಯಲ್ಲಿ ಹೆಸರನ್ನು ಇರಿಸೋಕೆ ಆಗುವುದಿಲ್ಲ. ಯಾಕೆಂದರೆ ಒಂದು 50 ಪ್ರಶ್ನೆಗಳಿಗೆ ನೀವು ಕನ್ಫರ್ಮ್ ಉತ್ತರ ಗೊತ್ತಿದೆ ಅಂತೇಳಿ 50ಕ್ಕೆ 50 ಅಷ್ಟೇ ಹಾಕ್ಕೊಂಡು ನೀವು ವಾಪಸ್ ಬಂದರೆ ಸೊ ಅಲ್ಲಿ ನೀವು 90% ಅಂಕ ಗಳಿಸೋಕ್ಕಾಗಲ್ಲ. ಸೊ ಆಯ್ಕೆ ಪಟ್ಟಿಯಲ್ಲಿ ಕಡಿಮೆ ಏನಪ್ಪ ಇಲ್ಲದೇ ಇರುವಂಥ ಒಂದು ಪರಿಸ್ಥಿತಿ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕಾಗಿ ಸಾಧ್ಯ ಆದಷ್ಟು ನೀವು ಏನು ಮಾಡ್ಬೇಕಂತಂದ್ರೆ ಅತಿ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನ ಮಾಡಿ, ಅದರಲ್ಲಿ ನಿಮ್ಗೆ ಗೊತ್ತಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸೋಕೆ ಪ್ರಯತ್ನ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 2ನೇ ರೌಂಡಲ್ಲಿ ಏನು ಮಾಡಿದ್ರೆ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಬಿಡಿಸ್ರಿ. ಟೈಮ್ ಕವರ್ ಮಾಡ್ಬೋದು ನಾವು. ಮೆಂಟಲ್ ಅಬಿಲಿಟಿ ಕ್ವಶನ್ಸ್ 1ನೇ ಲೈನಲ್ಲಿ ಒಂದು ಯಾವ್ದಾದ್ರು ಒಂದು ಪ್ರಶ್ನೆ ಇಟ್ಕೊಂಡು ಕುಂತೀವಿ ಅಂತಂದರೆ ಅಲ್ಲಿ ಟೈಮ್ ಕವರ್ ಆಗಲ್ಲ. ಆ ಪ್ರಶ್ನೆಯನ್ನು ಬಿಡಿಸ್ಕೊಳ್ಬೇಕಾದ್ರೆ ಟೈಮ್ ಹೋಗಿಬಿಡುತ್ತೆ. ಆ ಸಮಯದಲ್ಲಿ ಏನಪ್ಪ ಅಂದ್ರೆ 1 ಲೈನ್ ಕ್ವಶನ್ಸ್ ನಾವು ಓದಿ ಕಡೆ ಟಿಕ್ ಮಾಡ್ಕೊಂಡು ಹೋಗಿಬಿಡ್ಬೋದು ಬೇಗ. ಅದಕ್ಕೋಸ್ಕರ ಏನಪ್ಪ ಅಂತಂದರೆ 1 ಲೈನ್ ಕ್ವಶನ್ಸನ್ನು ಮೊದಲು ಹಾಕಿಕೊಂಡು ಆಮೇಲೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನ ನಾವು ಬಿಡಿಸ್ಬೇಕು. ಅದ್ರ ಜೊತೆಗೆ ನಮಗೆ ಒಂದು 75-25 ಅಂದರೆ 75-25 ಅನ್ನೋ ಒಂದು ರೀತಿಯಲ್ಲಿ ಅಂದರೆ ಸ್ವಲ್ಪ ಡೌಟ್ ಇರುತ್ತೆ. ಪ್ರತಿ ಪ್ರಶ್ನೆಯನ್ನು ಗೊತ್ತಿರುತ್ತೆ, ಆನ್ಸರ್ ಎಲ್ಲ ಗೊತ್ತಿರುತ್ತೆ, ಓದಿರ್ತೀವಿ ಚೆನ್ನಾಗಿ, ಅದು ಸ್ವಲ್ಪ ಡೌಟ್ ಇರುತ್ತೆ. ಅಂಥ ಪ್ರಶ್ನೆಗಳೇನಪ್ಪ ಅಂದ್ರೆ ಒಂದು ನಿರ್ಧಾರ ತೊಗೊಂಡು ಟಿಕ್ ಮಾಡ್ಕೊಂಡು ಹೋಗಬೇಕು. 3ನೇ ರೌಂಡಲ್ಲಿ ಏನಪ್ಪ ಅಂದ್ರೆ ನಮಗೆ ಒಂದು 50-50 ಎಲ್ಲೋ ಓದಿದ್ದೀನಿ ನೆನಪೈತಿ, ಆದರೆ ಇದು ನಂಗೆ ಕನ್ಫರ್ಮ್ ಅನಿಸ್ತಾ ಇಲ್ಲ, ಸೊ ಆದರೆ ಇದು ಆನ್ಸರ್ ಅಂತ ಅನ್ನುವಂಥ ಗಮನಕ್ಕೆ ಇರುತ್ತೆ. ಅಂಥವನ್ನ ಆನ್ಸರ್ ಹಾಕ್ಕೊಂಡು ಹೋಗಬೇಕು. ಸಾಧ್ಯ ಆದಷ್ಟು ಏನಪ್ಪ ಅಂತಂದ್ರೆ ಋಣಾತ್ಮಕ ಅಂಕಗಳ ಕಡಿತವಿದ್ದಾಗ ಏನು ಮಾಡ್ಬೇಕಂತಂದ್ರೆ 80-90-95 ಮಟ್ಟ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಆದ್ರೆ ಅಲ್ಲಿ ನಾವು ಏನು ಮಾಡ್ಬೇಕಂತಂದ್ರೆ ನಮಗೆ 80-85ಕ್ಕಿಂತ ಜಾಸ್ತಿ ಪ್ರಶ್ನೆಗಳಿಗೆ ಗೊತ್ತಿರುವಂಥ ಸಾಧ್ಯತೆ ಇತ್ತಂದ್ರೆ ಒಂದು 95-98 ಮಟ್ಟ ಕ್ವಶನ್ಗೆ ಹಾಕ್ಬೋದು. ನಾನೇನು ಮಾಡ್ತಿದ್ದೆ ಅಂದರೆ 98-99 ಕ್ವಶನ್ಗಳಿಗೆ ಆನ್ಸರ್ ಮಾಡ್ತಿದ್ದೆ. ಅಲ್ಲಿ 90-92 ಮಾರ್ಕ್ಸ್ ಬರ್ತಿತ್ತು. ನೆಗೆಟಿವ್ ಆಗಿ 88, 87, 89, 90 ಈ ರೀತಿ ಒಂದು ಪಡೆದಿರುವಂಥ ಅನುಭವ ನನಗಿದೆ. ಅದೇ ರೀತಿ ನೀವೇನಪ್ಪ ಅಂದರೆ ನಿಮಗೆ ಏನಾದರೂ ಚೆನ್ನಾಗಿ ಓದಿದ್ದು ಅನ್ನೋದು ನಿಮ್ಗೆ ನಾಲೆಜ್ ಇತ್ತಂತಂದರೆ ನೀವು ಎಲ್ಲ ಪ್ರಶ್ನೆಗಳಿಗೂ ಸಹ ಉತ್ತರಿಸಬಹುದು. ಆದರೆ ನೀವು ಒಂದು ಪರಿಪೂರ್ಣವಾಗಿರುವಂಥ ಉತ್ತರ ಗೊತ್ತಿದ್ದಾಗ ಅದನ್ನು ಹಾಕಕ್ಕೆ ಪ್ರಯತ್ನಿಸ್ತೀರಿ.
ಇದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಿರುವಂತೆ ಯಾವ ರೀತಿ ಬಿಡಿಸ್ಬೇಕು ಅನ್ನೋದಕ್ಕೂ. ಜೊತೆಗೆ ನೀವು ಪ್ರಶ್ನೆ ಪತ್ರಿಕೆಯನ್ನು ಇವೆಲ್ಲ ಆಯಿತು, ಆದರೆ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕಂತಂದರೆ ಅಂತಿಮವಾಗಿ ನೀವು ಆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ ಮೇಲೆ ನೀವು OMR ಶೀಟ್ ತೆಗೆದುಕೊಂಡು ಅದನ್ನು ಪರಿಶೀಲನೆ ಮಾಡ್ಕೊಳ್ಬೇಕು. ಅದರಲ್ಲಿ ನಿಮ್ಮ ಸೈನ್ ಇದೆಯೇ ಇಲ್ಲ, ಮೇಲ್ವಿಚಾರಕರ ಸಹಿ ಇದೆಯೇ ಇಲ್ಲ, ತಂಬಿದೆಯೇ ಇಲ್ಲ, ನೀವು ರಿಜಿಸ್ಟರ್ ನಂಬರ್ ಹಾಕಿದ್ರಿಲ್ಲ, ಎಲ್ಲನೂ ಪರಿಪೂರ್ಣವಾಗಿ ಚೆಕ್ ಮಾಡಿದ ಮೇಲೆ ನೀವೇನು ಮಾಡ್ಬೇಕಂತಂದ್ರೆ ಅದನ್ನು ಸಂಬಂಧಪಟ್ಟಿರೋ ಏನಪ್ಪ ಅಂದ್ರೆ ಅದು ಗಂಟೆ ಬಾರಿಸಿದ ಮೇಲೆ ಸಂಬಂಧಪಟ್ಟಿರುವವರಿಗೆ ಮೇಲ್ವಿಚಾರಕರಿಗೆ ಅದನ್ನು ಏನಪ್ಪ OMR ಶೀಟ್ ಕೊಟ್ಟು ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ಬರ್ಬೋದು. ಇದು ಏನಪ್ಪ ಅಂತಂದರೆ ಒಂದು ಕಾನ್ಸ್ಟೇಬಲ್ ಆಗಲು ನೀವು ಏನಪ್ಪ ಅಂದ್ರೆ ಶೇಕಡ 90ಕ್ಕಿಂತ ಅಧಿಕ ಅಂಕಗಳನ್ನು ಗಳಿಸಲಪ್ಪ ಈ ರೀತಿಯಾದಂಥ ನೀವು ಮಾಡಿದರೆ ಖಂಡಿತವಾಗ್ಲೂ ನೀವು ಯಶಸ್ವಿ ಆಗೋದು ಅಂಶವನ್ನು ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಇದಕ್ಕೆ ಸಂಬಂಧಪಟ್ಟಿರುವಂತೆ. ಇದೇನಪ್ಪ ಅಂತಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಿರುವಂಥ ಒಂದು ಸಂಪೂರ್ಣವಾದಂಥ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವೇನಪ್ಪ ಅಂತಂದ್ರೆ ಇವೆಲ್ಲ ಅಧ್ಯಯನ ಸಾಮಗ್ರಿಗಳನ್ನು ಬಳಸಿಕೊಂಡು ನೀವು ಚೆನ್ನಾಗಿ ಓದಿದ್ದೆ ಆದರೆ ಏನಪ್ಪ ಅಂದ್ರೆ ಖಂಡಿತವಾಗಲೂ ನೀವೇನಪ್ಪ ಅಂದ್ರೆ ಪೊಲೀಸ್ ಪೇದೆಯ ಒಂದು ಹುದ್ದೆಯನ್ನು ಗಿಟ್ಟಿಸಿಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಎಂಬ ಮಾತನ್ನು ತಮ್ಮ ಗಮನಕ್ಕೆ ತರುವುದರ ಮೂಲಕ ಏನಪ್ಪ ಅಂದ್ರೆ ಇಲ್ಲಿಗೆ ನಾನು ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಿರುವಂತೆ ಏನಪ್ಪ ಅಂದ್ರೆ ಚರ್ಚೆಯನ್ನು ಮುಗಿಸಲಿದ್ದೇನೆ. ಸ್ನೇಹಿತರೆ, ನಿಮಗೊಂದು ಅಂಶ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನಂತಂತಂದರೆ ಒಂದಾನೊಂದು ದಿನ ನಾನು ಸಹ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಗಳನ್ನ ಬರಿತಾ ಇದ್ದೆ. ಸುಮಾರು ಸಾರಿ ಏನಪ್ಪ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಬರೆದು ಶೇಕಡ 87-88 ಅಂದರೆ ಒಟ್ಟು ಶೇಕಡ 90ಕ್ಕಿಂತ ಅಧಿಕ ಅಂಕಗಳನ್ನು ಗಳಿಸಿರುವಂಥ ಅನುಭವ ಇದ್ದಿದ್ದಕ್ಕೆ ನಾನು ಇವಾಗ ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಇಷ್ಟಪಟ್ಟಿದ್ದೇನೆ. ನೆಗೆಟಿವ್ ಮಾಡಿದಾಗ ಅದು 87-88 90 ಸಹ ಬರ್ತಾ ಇತ್ತು. ಸೊ ಈ ರೀತಿಯಾದಂಥ ಅಂಕಗಳನ್ನು ನಾನು ಪಡೆಯಲಿ ಏನಪ್ಪ ಅಂದ್ರೆ ನಾನೇ ದೊಡ್ಡ ಕೆಲಸ ಮಾಡಿರಲಿಲ್ಲ. ನಾನು ಈಗ ನಿಮ್ಮ ಜೊತೆಗೆ ಯಾವ ರೀತಿ ಒಂದು ಅನುಭವ ಹಂಚಿಕೊಳ್ಳೋಣ ಎಷ್ಟೇ ಮಾಡಿದ್ದೆ, ಆದರೆ ಅಂತಿಮ 15 ದಿನಗಳಲ್ಲಿ ಏನಪ್ಪ ಅಂದ್ರೆ ಚೆನ್ನಾಗಿ ಓದ್ತಾ ಇದ್ದೆ. ಹೆಚ್ಚಿನ ಸಮಯವನ್ನು ಅಧ್ಯಯನಕ್ಕೆ ನಾನು ಏನಪ್ಪ ಅಂದ್ರೆ ಮೀಸಲಾಗಿ ಇಟ್ಟಿದ್ದೆ. ಸೊ ಅದಕ್ಕೋಸ್ಕರ ನೀವು ಸಹ ಏನಪ್ಪ ಅಂತಂದ್ರೆ ಅಂತಿಮ ಅವಧಿಗಳಲ್ಲಿ ಹಾಗೂ ಇನ್ನಿತರ ಸಮಯದಲ್ಲೂ ಸಹ ಹೆಚ್ಚಿನ ಒಂದು ಸಮಯವನ್ನು ಅಧ್ಯಯನಕ್ಕೆ ನೀಡಿ ಯೂಟ್ಯೂಬ್ದಲ್ಲಿ ಬರುವಂಥ ಯೂಟ್ಯೂಬ್ ಚಾನಲ್ನಲ್ಲಪ್ಪ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಿರುವಂಥ ಹಲವಾರು ವಿಧವಾದಂಥ ಕ್ಲಾಸಸ್ಗಳು ಬರ್ತವೆ. ಅವನು ಉಪಯೋಗ ಮಾಡಿಕೊಳ್ಳ್ರಿ. ಮೆಂಟಲ್ ಬಿಡಿಗೆ ಸಂಬಂಧಪಟ್ಟಿರುವಂಥ ಕ್ಲಾಸಸ್ ಇವೆ, ಅವನು ನೀವು ಉಪಯೋಗ ಮಾಡ್ಕೊಳ್ರಿ. ಅದ್ರ ಜೊತೆಗೆ ಇನ್ಸ್ಪೈರಲ್ ಸ್ಪೀಚ್ ಇರ್ತಾವೆ, ಇನ್ಸ್ಪೈರ್ ಮಾಡುವಂಥವು. ಬೇಸರವಾದಾಗ ಆಗಿರ್ಬೋದು, ಒಂದು ಸ್ವಲ್ಪ ನಮಗೆ ಬೇಸರ ಆಗಿರ್ಬೋದು ಅಥವಾ ಬೇಜಾರಾಗಿರ್ಬೋದು, ಈ ರೀತಿ ಒಂದೊಂದು ಸಮಯದಲ್ಲಿ ಏನಪ್ಪ ಅಂತಂದ್ರೆ ಆ ಒಂದು ಮಾತುಗಳನ್ನು ಕೇಳುವುದರ ಮೂಲಕ ಏನಪ್ಪ ಅಂದ್ರೆ ನಾವು ಮತ್ತೆ ಪುಡಿದೇಳ್ಬೋದು. ಅದಕ್ಕೋಸ್ಕರ ಪೊಲೀಸ್ ಆಗುವ ಎಂಬ ಏನಾದರೂ ನಿಮಗೆ ಬಯಕೆ ತುಡಿತ ಏನಾದರೂ ಇದ್ದರೆ ನೀವು ಖಂಡಿತವಾಗಲು ಏನಪ್ಪ ಅಂದ್ರೆ ಈ ರೀತಿಯಾದಂಥ ಶ್ರಮವನ್ನು ಪಟ್ಟರೆ ಖಂಡಿತವಾಗಲು ಯಶಸ್ವಿ ಆಗ್ತೀರಿ ಎಂಬ ಮಾತನ್ನು ತಮ್ಮ ಗಮನಕ್ಕೆ ತರುವುದರ ಮೂಲಕ ಏನಪ್ಪ ನಾನು ನನ್ನ ಒಂದು ಚರ್ಚೆಯನ್ನು ಮುಗಿಸಲಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬ ಮಾತನ್ನು ಹೇಳುತ್ತಾ ಇಲ್ಲಿಗೆ ಈ ಒಂದು ಚರ್ಚೆ ಮುಗಿಸಲಿದ್ದೇನೆ.